Let's see the next problem. 91st question. Magnitude of A is 4, magnitude of B is 2. Okay. Angle between A and B ಏನು ಕೊಟ್ಟಿದ್ದಾರೆ pi by 6 ಕೊಟ್ಟಿದ್ದಾರೆ. Then magnitude of A into B whole square ಕೇಳ್ತಾ ಇದ್ದಾರೆ. Nothing but magnitude of A cross B whole square ಆಯಿತು. Magnitude of A cross B ನನಗೇನು ಗೊತ್ತಿದೆ magnitude of A square, magnitude of B square, sin square theta. ಕರೆಕ್ಟಾ? ಸೊ ಅಲ್ಲಿಗೆ ಸ್ಕ್ವೇರ್ ಹಾಕೊಂಡ್ರೆ 16, ಇದ್ರ ಸ್ಕ್ವೇರ್ ಹಾಕೊಂಡ್ರೆ 4 ಆ್ಯಂಡ್ ಸೈನ್ ಸ್ಕ್ವೇರ್ ಪೈ ಬೈ 6 ಕೊಟ್ಟಿದ್ದಾರೆ. ಪೈ ಬೈ 6 1/2, ಸ್ಕ್ವೇರಿಗೆ 1/4. ಸೊ 1/4 ಹಾಕ್ತೀನಿ, ಇದು ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಸ್ 16. ಸೊ ಆಪ್ಷನ್ ಬಿ ಈಸ್ ಆರ್ ಆನ್ಸರ್ ಫಾರ್ ದಿಸ್. ಓಕೆ, ಸೊ ದಟ್ ಈಸ್ ದ 91st ಕ್ವೆಶನ್. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. The feasible solution for LPP is shown in the diagram. In graph ಕೊಟ್ಟಿದ್ದಾರೆ. Z is equal to 3x minus 4y be the objective function ಅಂತ ಹೇಳ್ತಿದ್ದಾರೆ. Where is the maximum Z is what is the question asked. So Z is equal to 3x minus 4y ಇದೆ. ಓಕೆನಾ? ಇಲ್ಲಿ ಕಾರ್ನರ್ ಪಾಯಿಂಟ್ಸ್ನೆಲ್ಲ ಹಾಕ್ಕೊತಾ ಹೋಗಿ. ಅಂದರೆ ಆಪ್ಷನ್ಸಲ್ಲಿ ಏನಿದೆ ಅಲ್ಲ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಯಾವುದರಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ ಅಂತೇಳಿ ನೋಡೋಣ. ಸೊ 5, 0 if I substitute, I will get here. In this if I am substituting, corner points ಈ ಕಡೆ ಹಾಕ್ತಾ ಇದ್ದೀನಿ. These are the corner points what I am taking. Okay, these are the values what we are taking here. ಇದನ್ನು ಈ ಕಡೆ ಹಾಕ್ಬಿಡ್ತೀನಿ. So no confusion. Corner points and this is a Z. ಸೊ ನಾನು 5 ಸಬ್ಸ್ಟಿಟ್ಯೂಟ್ ಮಾಡಿದೆ ಇಲ್ಲಿಗೆ ಅಂತಂದರೆ 15. ಇಫ್ ಐ ಟೇಕ್ 6,5 ತೊಗೊಂಡ್ರೆ ಏನಾಗುತ್ತೆ, ಇದು ಜಾಸ್ತಿ ಆದಂಗೆ 18 minus 20 ಈ ವ್ಯಾಲ್ಯೂ ಜಾಸ್ತಿ ಆದಂಗೆ ನನಗೆ ನೆಗೆಟಿವ್ ಆನ್ಸರ್ ಬರುತ್ತೆ. ಸೊ ದೇ ಆರ್ ಆಸ್ಕಿಂಗ್ ಯು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಉಳ್ಕಿದ್ದೆಲ್ಲದೂ ನೋಡ್ಕೊಳ್ಳಿ. 6,8 ಅಂತಂದರೆ 4 times of 8 ಆಗುತ್ತೆ, ಅಲ್ಲಿಗೆ 18 minus 32 ಬಂದಂಗಾಯಿತು. ಸೊ ದಿಸ್ ಈಸ್ ಆಲ್ಸೋ ನೆಗೆಟಿವ್. So this also is giving you negative. So maximum answer is coming from this 5,0 ನನಗೆ ಮ್ಯಾಕ್ಸಿಮಮ್ ಕೊಡ್ತಾ ಇರೋದ್ರಿಂದ ಆಪ್ಷನ್ ಎ is the answer for this one. Let's see the next problem. 93. The coordinates of the point P 3, 4, 5 ಕೊಟ್ಟಿದ್ದಾರೆ. Then direction cosines of the OP. ಡೈರೆಕ್ಷನ್ ಕೊಸೈನ್ಸ್ ಬೇಕು ಅಂತಂದರೆ 3, 4, 5 ಇದೆ ಅಲ್ವಾ. 3 divided by root of square of this I have to take. 9 plus 16 plus 25. 4 divided by root of ಇದೆಷ್ಟು ಬರುತ್ತೆ 50. 5 divided by root 50. root 50 means 5 root 2 ತೊಗೋಬೋದಾ. 25 into root 2 ತಂದರೆ 5 ಹೊರಗೆ ಬರುತ್ತೆ. ಐ ಮೀನ್ ರೂಟಿಂದ 25ನ ಹೊರಗೆ ತೆಗಿತಿದ್ದೀರಾ. ಸೊ 5 root 2, 5 root 2 will get. ಸೊ 3 divided by 5 root 2, 4 divided by 5 root 2 and 1 divided by root 2 are the answers for this one. Okay, so let's see the next one. Here is the question which is important in the 3 dimension. ಬೇರೆದೆಲ್ಲ ಏನಾಗುತ್ತೆ ಡೈರೆಕ್ಟಾಗಿ ಫಾರ್ಮ್ ಇರುತ್ತೆ ಬರೆದ್ಬಿಡ್ತೀವಿ. ಇಲ್ಲಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಕೇಳ್ತಾ ಇದ್ದಾರೆ. ಅಂದರೆ ಸ್ವಲ್ಪ ವಿಜುವಲೈಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ದಿಸ್ ಈಸ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್. ನಾನು ಆಗಲೇ ಹೇಳ್ದಂಗೆ ಒಂದು ಪ್ಲೇನ್ ಇರುತ್ತೆ, ಅದಕ್ಕೆ ಈ ಪ್ಲೇನಿಗೆ ಇಲ್ಲಿ ಒಂದು ಲೈನು ಈ ಥರ ಇದೆ, ಕಾಣಿಸ್ತಾ ಇದೆನಾ. ಸೊ ದಿಸ್ ಈಸ್ ಅ ಲೈನ್ ಅಂದ್ಕೊಳ್ಳಿ. 1 second, ಈ ಥರ ಇದೆ, ಕರೆಕ್ಟ್. ಸೊ ದಿಸ್ ಈಸ್ ಅ ಪ್ಲೇನ್ ಆ್ಯಂಡ್ ದಿಸ್ ಈಸ್ ಅ ಲೈನ್ ವಾಟ್ ವಿ ಹ್ಯಾವ್. ಇದ್ರ ಫೂಟ್ ಅಂದರೆ ಇಲ್ಲಿ ಬಂತು, ಆ ಫೂಟು ಈ ಪ್ಲೇನ್ ಮೇಲೆ ನಿಂತ್ಕೊಂಡಿದೆ. ಏನು ಕೋಆರ್ಡಿನೇಟ್ಸ್ ಕೊಡ್ತಾ ಇದೆ, ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ಅಂದರೆ ಇದ್ರದ್ದು ಫೈಂಡ್ ಔಟ್ ಮಾಡಬೇಕು. ಸೊ ದ ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿಂದ 1, 3, 4 and the foot of the perpendicular which is there on the plane, I am taking it as a B, C or something. Okay, then this is a plane's equation. ಆ ಪ್ಲೇನಿಂದ equation ಬಂದ್ಬಿಟ್ಟು 2x plus 3y plus z plus 2 equal to 0 ಈ ಥರ ಕೊಟ್ಟಿದ್ದಾರೆ. ಸೊ ದಿಸ್ ವರ್ಕ್ ಒಂದು ಟೆಕ್ನಿಕ್ ಏನು ಮಾಡ್ಬೋದು ನೀವು ಅಂತಂದರೆ, ಇದನ್ನು ನೆನ್ಪಿಡ್ಕೊಳಕ್ಕೋಸ್ಕರ ನಾನೇನು ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿ ಸ್ಟಾರ್ಟ್ ಲೈಕ್ ದಿಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈ ಥರ ಬರ್ತೀವಿ. ಇದನ್ನು ನೆನ್ಪಿಡ್ಕೊಳ್ಳಿ, ಆ ಶೇಪ್ ಕ್ವೆಶನ್ ಮಾರ್ಕ್ ಶೇಪ್ನ ನೆನ್ಪಿಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವಾಗ ಗೊತ್ತಾಗತ್ತೆ. ನಾವು ಸಿ ವಾಟ್ ಐ ಆಮ್ ಡೂಯಿಂಗ್, a minus 1 divided by 2, a minus 1 divided by 2. ಅದಕ್ಕೆ ಆ ಶೇಪ್ ಹೇಳಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಬರ್ತೀವಿ. ದಟ್ ಈಸ್ ಈಕ್ವೇಟೆಡ್ ಟು, ದಿಸ್ ಈಸ್
ಮೆಥಡ್. ಬಟ್ ಶಾರ್ಟ್ಕಟ್ಟಿಗೆ ನಾನೇನು ಮಾಡ್ತಾ ಇದ್ದೀನಿ, ಈ ಶೇಪ್ನ ನೆನ್ಪಿಟ್ಕೊಂಡಿದ್ದೀನಿ, ಇಲ್ಲಿಂದ ಹಾಗೋಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಐ ವಿಲ್ ಗೋ ವಿತ್ ಬಿ, ದೆನ್ -3 ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು ಝೆಡ್ ಸಿ ಮೈನಸ್ ಝೆಡ್ ಇಲ್ಲಿಂದ ಬಂತು ಸಿ ಮೈನಸ್ 4 ಡಿವೈಡೆಡ್ ಬೈ 1. ಇದನ್ನೇನೋ ಒಂದು ಕಾನ್ಸ್ಟೆಂಟ್ ಅಂತ ತೊಗೊಳ್ಳಿ, ಲ್ಯಾಂಬ್ಡಾ ಅಂತ ತೊಗೊಳ್ಳಿ, ಕೆ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ. ಅದರಿಂದ ನನಗೇನು ಸಿಗುತ್ತೆ, ಕೋಆರ್ಡಿನೇಟ್ ಸಿಗುತ್ತೆ. ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಎ ಬಿ ಸಿ ಬೇಕು ನನಗೆ, ಬಟ್ ಇವಾಗ ಎ ಬಿ ಸಿ ಬಂದ್ರೂ ನನಗೆ ಲ್ಯಾಂಬ್ಡಾ ಫಾರ್ಮಲ್ಲಿ ಇರುತ್ತೆ. ಸೊ ಎ -1 ಅಂತಂದರೆ ಡೈರೆಕ್ಟಾಗಿ ಹಾಕ್ಲಾ, ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಪ್ಲಸ್ 2 ಹಾಕ್ಬಿಡ್ತೀನಿ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಲ್ಯಾಂಬ್ಡಾ ಪ್ಲಸ್ 1, b is equal to 3 lambda plus 3 and c is equal to lambda plus 4. These are the values what we are getting. But ABC find out ಮಾಡಬೇಕಂದ್ರೆ ಲ್ಯಾಂಬ್ಡಾನು ಫೈಂಡ್ ಔಟ್ ಮಾಡಲೇಬೇಕು. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಈ ಪಾಯಿಂಟು ಎಲ್ಲಿ ಲೈ ಆಗ್ತಿದೆ ನೋಡಿ. ಸೊ ದಟ್ ಪಾಯಿಂಟ್ ಆಫ್ ದ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಈಸ್ ಲೈಯಿಂಗ್ ಆನ್ ದ ಪ್ಲೇನ್ ಅಲ್ವಾ. ಪ್ಲೇನ್ ಒಳಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಫ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎ ಬಿ ಸಿ ಇನ್ ದ ಪ್ಲೇನ್ ಅಂದರೆ XYZ ತೆಗೆದು ಹಾಕಿ ಎ ಬಿ ಸಿನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಬರೋದೇನಾಗಿರುತ್ತೆ, ದ ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. 2 ಟೈಮ್ಸ್ ಆಫ್ ಎಕ್ಸ್ ಜಾಗದಲ್ಲಿ ನಾನೇನು ಹಾಕ್ತಾ ಇದ್ದೀನಿ, ಎ ಹಾಕ್ತಾ ಇದ್ದೀನಿ. ಎ ಬದಲು ನಾನೇನು ಹಾಕ್ತಾ ಇದ್ದೀನಿ, 2 ಲ್ಯಾಂಬ್ಡಾ ಪ್ಲಸ್ 1. ಓಕೆ, ಪ್ಲಸ್ 3 ಟೈಮ್ಸ್ ಆಫ್ 3 ಲ್ಯಾಂಬ್ಡಾ ಪ್ಲಸ್ 3 ಪ್ಲಸ್ ಝೆಡ್ ಅಂದರೆ ಸಿ ಲ್ಯಾಂಬ್ಡಾ ಪ್ಲಸ್ 4 ಪ್ಲಸ್ 2. ದಿಸ್ ಈಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೆ 4 ಆಯಿತು, 4 ಆ್ಯಂಡ್ 9 13 ಆಯಿತು, 13 ಪ್ಲಸ್ 1 14 ಲ್ಯಾಂಬ್ಡಾ. ಇಲ್ಲಿ 2 9 10 11 ಪ್ಲಸ್ 4 15 16 17 ಆಯಿತು. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ತು ನನಗೆ -17/14. ಸೊ ಲ್ಯಾಂಬ್ಡಾ ತೊಗೊಂಡೋಗಿ ಮತ್ತೆ ಎಲ್ಲಿ ಹಾಕಬೇಕು, ಎ ಬಿ ಸಿ ತೊಗೊಂಡಿದ್ವಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್. ಇದರಲ್ಲಿ ಲ್ಯಾಂಬ್ಡಾಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಫ್ ಲ್ಯಾಂಬ್ಡಾ ಈಸ್ -17/14 ಅಲ್ಲಿಗೇನಾಗುತ್ತೆ, ಆಪ್ಷನ್ನಲ್ಲಿ ನೋಡ್ಕೊತಾ ಹೋಗಿ, ಒಂದು ಯಾವ್ದಾದ್ರು ಸಿಕ್ತಂತಂದ್ರೂ ನಾವು ಮಾಡ್ಬೋದು. ಓಕೆ, ಸೊ ಎ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ -17/14 ಪ್ಲಸ್ 1. ಅಲ್ಲಿಗೆ 34 ಅಂದರೆ 20 ಬರುತ್ತೆ. -20/14 ಈಸ್ ದ ಒನ್ ಆನ್ಸರ್ ವಾಟ್ ಐ ಹ್ಯಾವ್. ಸೊ -20 ಎರಡರಲ್ಲಿದೆ, -20/14 ಎರಡರಲ್ಲಿದೆ. ಸೊ ನೆಕ್ಸ್ಟ್ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ, ಕರೆಕ್ಟಾ. ಸೊ ನೆಗೆಟಿವ್ ಬರ್ತಾ ಇದೆನಾ. ಸೊ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ. 3 ಟೈಮ್ಸ್ -17/14 ಪ್ಲಸ್ 1. ಅಲ್ಲಿಗೇನಾಗುತ್ತೆ, ಇದು 1 2 ಅಂದರೆ 51 ಪ್ಲಸ್ 14 ಬರುತ್ತೆ, ಕರೆಕ್ಟಾ. ಪ್ಲಸ್ 3 ಇದೆ ಅಲ್ಲಿ. ಓಕೆ, ಸೊ ಆನ್ ಸಿಂಪ್ಲಿಫೈಯಿಂಗ್ ದಿಸ್ ವಾಟ್ ಐ ಗೆಟ್ 42 ಬರುತ್ತಲ್ವಾ. 42 ಅಂತಂದರೆ ನೆಗೆಟಿವ್ ಬರುತ್ತೆ. ಸೊ ಸೆಕೆಂಡ್ ಒನ್ ನೆಗೆಟಿವ್ ಬಂದಿದೆ ಅಂದರೆ ಡಬಲ್ ನೆಗೆಟಿವ್, ಥರ್ಡ್ ಒನ್ ನಮಗೆ 39 ಬಂದೇ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್. ವೆರಿ ಇಂಪಾರ್ಟೆಂಟ್, ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ NCERTನಲ್ಲೂ ಓದಿದ್ದೀರಾ. ಸೊ ಇಲ್ಲೇನು ಮಾಡ್ತೀವಿ, ತೊಗೊಳಬೇಕಾದ್ರೆ ಈ ಶೇಪ್ ನೆನ್ಪಿಡ್ಕೊಳ್ಳಿ. ಎ -1 ಡಿವೈಡೆಡ್ ಬೈ 2, ಬಿ -3 ಡಿವೈಡೆಡ್ ಬೈ 3, ಸಿ -4 ಡಿವೈಡೆಡ್ ಬೈ ಇಲ್ಲೇನಾಯಿತು 1, ಝೆಡ್ಡಿಗೆ 1 ತೊಗೋಬೇಕು. ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಬಟ್ ನಿಮಗೆ ಎ ಬಿ ಸಿ ವ್ಯಾಲ್ಯೂ ಬರಬೇಕು. ಅದನ್ನು ತೊಗೊಂಡೋಗಿ ಯಾವುದ್ರಲ್ಲಿ ಹಾಕ್ತೀರಾ, ಪ್ಲೇನಲ್ಲಿ ಹಾಕ್ತೀರಾ. ಇಷ್ಟು ನೆನ್ಪಿಡ್ಕೊಂಡ್ರೆ ಸಿಂಪ್ಲಿಫಿಕೇಷನ್ ಎಲ್ಲ ಏನಿದೆ ನೀವು ಮಾಡ್ಕೋಬೋದು. ಸಿಂಪ್ಲಿಫಿಕೇಷನ್ ಓನ್ಲಿ ಥಿಂಗ್ ಈಸ್ ದ ಐಡಿಯಾ ವಾಟ್ ಯು ಹ್ಯಾವ್ ಟು ಗೆಟ್ ಇನ್ ದಿಸ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಸೊ ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್ ದೇ ಹ್ಯಾವ್ ಆಸ್ಕ್ಡ್ ಯು ದ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಕೇಳಿದ್ದಾರೆ. ಸೊ 2 ಲೈನ್ ಕೊಟ್ಬಿಟ್ಟು ಆ್ಯಂಗಲ್ ಕೇಳಿದಾಗ ನಾವೇನು ಮಾಡ್ತೀವಿ, ಸೊ A1 A2 B1 B2 C1 C2ನ ಆ್ಯಡ್ ಮಾಡಿದ್ರೆ ಸಾಕಾಗತ್ತೆ. 1 × 2 ಪ್ಲಸ್ 2 × 5 ಪ್ಲಸ್ -3 × 4. ಓಕೆ, ಸಿ ವಾಟ್ ಯು ಆರ್ ಗೆಟ್ಟಿಂಗ್, 12 - 12 0 ಬರ್ತಾ ಇದೆ. ಆ್ಯಂಗಲ್ 0 ಬಂದಿದೆ ಇಲ್ಲಿ ಅಂತಂತಂದಾಗ ಏನಾಗುತ್ತೆ, ನನಗಿದೇನಾಗುತ್ತೆ ಕಾಸ್, ಅದೊಂದು ಹೇಳಬೇಕಲ್ವ ನಿಮಗೆ. ಸೊ ಕಾಸ್ ಥೀಟಾ ಇಷ್ಟು ಬಂದಿದೆ, ಕಾಸ್ ಥೀಟಾಗೆ ಬರೋ ಅಂಥ ವ್ಯಾಲ್ಯೂ ಇದು. ಸೊ ಆ್ಯಂಗಲ್ ಏನಾಗುತ್ತೆ ಹಾಗಾದರೆ 90 ಡಿಗ್ರಿ. ಸೊ 90 ಡಿಗ್ರಿ, ಗಾಟ್ ಇಟ್. ಸೊ ಡೈರೆಕ್ಟಾಗೆ ನಾನು ಕಾಸ್ ಥೀಟಾ ಫೈಂಡ್ ಔಟ್ ಮಾಡಿದೆ ಬೈ ಟೇಕಿಂಗ್ A1 A2 ಪ್ಲಸ್ B1 B2 ಪ್ಲಸ್ C1 C2, ದೆನ್ ವಿ ಗಾಟ್ 90 ಆಸ್ ಅ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನಲ್ಲಿ
96th ಕ್ವೆಶನಲ್ಲಿ ಸೈನ್ ಆಫ್ ದ ಆ್ಯಂಗಲ್ ಕೇಳ್ತಾ ಇದ್ದಾರೆ, ಅಂದರೆ ಸೈನ್ ಥೀಟಾನೇ ಕೇಳ್ತಾ ಇದ್ದಾರೆ. ಲಾಸ್ಟ್ ಟೈಮಲ್ಲಿ ನಮಗೇನು ಕೇಳಿರಲಿಲ್ಲ. ಸೊ ಐ ಹ್ಯಾಡ್ ಅ ಚಾಯ್ಸ್ ಆಫ್ ಟೇಕಿಂಗ್ ಕಾಸ್ ಥೀಟಾ ಆರ್ ಸೈನ್ ಥೀಟಾ. ಡೆಫಿನೆಟ್ಲಿ ಐ ವಿಲ್ ಟೇಕ್ ಅ ಕಾಸ್ ಥೀಟಾ ಇಫ್ ಗಿವನ್ ಅ ಚಾಯ್ಸ್ ಅಲ್ವಾ. ಸೊ ಇಲ್ಲಿ ಸೈನ್ ಆಫ್ ದ ಆ್ಯಂಗಲ್ ಕೇಳ್ತಾ ಇದ್ದಾರೆ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಹಾಕಬೇಕು. ಸಿ ವಾಟ್ ಯು ಟೇಕ್, ಏನು ತೊಗೊತೀರಾ? 3 ಆ್ಯಂಡ್ ಇಲ್ಲಿ ಕೊಟ್ಟಿರೋ ಆ್ಯಂಗಲ್, ಇಲ್ಲಿ ವ್ಯಾಲ್ಯೂ, ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಮಲ್ಟಿಪ್ಲೈ ಆಗುತ್ತೆ ತಾನೆ. ಸೊ 3 ಇಂಟು 2, 4 ಇಂಟು -2, 5 ಇಂಟು 1 ಡಿವೈಡೆಡ್ ಬೈ ರೂಟ್ ಆಫ್ ಇದ್ರದ್ದು ಸ್ಕ್ವೇರ್ಸ್ ತೊಗೋಬೇಕು ತಾನೆ. ಸೊ 9 + 16 + 25 ಆ್ಯಂಡ್ ಹಿಯರ್ ವಿ ಹ್ಯಾವ್ 4 + 4 + 1 ಅಷ್ಟೇ ಮಾಡಬೇಕಾಗಿರೋದು. ಇದನ್ನು ಸಾಲ್ವ್ ಮಾಡಿದ್ರೆ ಆಯಿತು. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? 6 ಆ್ಯಂಡ್ -8 ಅಂದರೆ 13, 6 ಆ್ಯಂಡ್ 5 11, 11 - 8 ಅಂತಂದರೆ 3 ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ? 50 ಅಂತಂದರೆ 5√2. ದಿಸ್ ಒನ್ ಈಸ್ ಅಗೇನ್ 3. ಓಕೆ, ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 5√2 ಬರ್ತಾ ಇದೆ. 1 ಡಿವೈಡೆಡ್ ಬೈ 5√2 ಇದನ್ನು ನೋಡ್ಕೊಳ್ಳಿ. ಇಲ್ಲ, ನಾವು ಮ್ಯಾಚ್ ಮಾಡಬೇಕಾದ್ರೆ ನಾವೇನು ಮಾಡ್ತಾ ಇದ್ದೀವಿ? 1 ಡಿವೈಡೆಡ್ ಬೈ 5√2. ಐ ಥಿಂಕ್ ನಿಮ್ಮದು ಕ್ವೆಶನ್ ಪೇಪರಲ್ಲಿ 96 ಕ್ವೆಶನ್ನಲ್ಲಿ ಇಲ್ಲಿ 2 ಅಂತ ಪ್ರಿಂಟ್ ಆಗಿದೆ ಅನಿಸುತ್ತೆ, ನೋಡ್ಕೊಳ್ಳಿ. ಸೊ ಜಸ್ಟ್ ಚೆಕ್ ದ ಕ್ವೆಶನ್. ಇದು 3 ಆಗಿರಬೇಕು. ಅದು PDF ಅಲ್ಲಿ 2 ಅಂತ ಆಗಿದೆ. ಸೊ ಇಟ್ ಹ್ಯಾಸ್ ಟು ಬಿ 3. ಓಕೆ, ಇಲ್ಲ ಅಂದ್ರೂ ಆನ್ಸರ್ ಬರುತ್ತೆ, ಬಟ್ ಇಲ್ಲಿರೋ ಆಪ್ಷನ್ಸ್ ಬರೋದಿಲ್ಲ ನಿಮಗೆ. ಸೊ ದಟ್ ಈಸ್ ಇನ್ ದಿಸ್ ಕ್ವೆಶನ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದಿಸ್ ಬೈ √2, ಡಿವೈಡಿಂಗ್ ಬೈ √2. ಅಲ್ಲಿಗೆ ಏನಾಯ್ತು? ಇದು √2/10 ಬಂತು. ಕರೆಕ್ಟ್. ಸೊ √2/10 ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ನಿಮಗೇನಾದರೂ 2 ತೊಗೊಂಡೇ ಮಾಡಿದ್ದೀರಾ ಅಂತಂದರೆ ಸೊ ದ್ಯಾಟ್ ವಿಲ್ ಬಿ ಯುವರ್ 5th ಆಪ್ಷನ್ ಹಾಕ್ಕೊಳ್ಳಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 97th ಒನ್. ಲಿಮಿಟ್ಸ್ ಆಫ್ 1 - cos 5x ಡಿವೈಡೆಡ್ ಬೈ sin 4x ಇದೆ. ನೀವು 2 ಚಾಯ್ಸ್ ಇದೆ ನಿಮಗೆ. ಇದರ್ ಯು ಯೂಸ್ ದ ಫಾರ್ಮುಲಾ ಆರ್ ಯು ಯೂಸ್ ಅ LH ರೂಲ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದ್ರೆ ನನಗೆ 0/0 ಫಾರ್ಮಲ್ ಇದೆ. 0/0 ಫಾರ್ಮಲ್ ಇದ್ದರೆ LH ರೂಲ್ ಇಸ್ ದ ಬೆಸ್ಟ್ ಆಪ್ಷನ್ ವಾಟ್ ವಿ ಹ್ಯಾವ್. ಸೊ ಲಿಮಿಟ್ ಆಫ್ ಡಿಫ್ರೆನ್ಸಿಯೇಷನ್ ಮಾಡಿಬಿಡಿ. ಇದನ್ನು ಅವಾಗ ನೆಗೆಟಿವ್ ಹೋಗಿಬಿಡುತ್ತೆ. 5 sin 5x ಡಿವೈಡೆಡ್ ಬೈ sin 4xನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀರಾ 4 cos 4x. ಓಕೆ, x is tending to 0. ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನು ಬರುತ್ತೆ. ಸೊ ವಿ ಶುಡಂಟ್ ಗೆಟ್ 0/0 ಫಾರ್ಮ್ ಅಷ್ಟೇ. ಸೊ ಅಗೇನ್ ಇಫ್ ಐ ಸಬ್ಸ್ಟಿಟ್ಯೂಟ್ sin 0 ವಿಲ್ ಬಿ 0, cos 0 1 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 0 ಫಾರ್ ದಿಸ್. 0 ಕ್ಯಾನ್ ಬಿ ಟೇಕನ್, 0 ಇಸ್ ಅಲೌಡ್, ಬಟ್ 0/0 ಹೋಯಿತು ನನಗೆ LH ರೂಲ್ ಹಾಕಿದಾಗ. ಐ ಎಲಿಮಿನೇಟೆಡ್ ದ್ಯಾಟ್ 0/0 ಫಾರ್ಮ್. ಓಕೆ, ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. 98th ಒನ್ನಲ್ಲಿ ಲಿಮಿಟ್ ಆಫ್ e⁻x - 1/x ಇದೆ, 1 - x ಇದೆ, ಡಿವೈಡೆಡ್ ಬೈ x² ಇದೆ. ಇದೂ ಅಷ್ಟೇ ನಿಮ್ಮ ಪೇಪರಲ್ಲಿ ಕೆಲವೊಂದು ನಾನು ಇವತ್ತು ಮೆನ್ಷನ್ ಮಾಡ್ತೀನಿ. ಆ ಕ್ವೆಶನ್ಸನ್ನು ಜಸ್ಟ್ ಇದು ಮಾಡ್ಕೊಳ್ರಿ, ಓವರ್ ರೂಲ್ ಮಾಡ್ಕೊಳ್ಳಿ. ಸೊ 1 + x ಇದೆ. ಆ್ಯಕ್ಚುಲಿ 1 + x ಆಗಬೇಕದು. ಅಕಾರ್ಡಿಂಗ್ ಟು ದಿಸ್ ಒನ್ ಇಟ್ ಹ್ಯಾಸ್ ಟು ಬಿ 1 + x ಡಿವೈಡೆಡ್ ಬೈ x². ಓಕೆನಾ? ಒಂದು ನೋಟ್ ಡೌನ್ ಮಾಡ್ಕೊಂಡ್ರಾ? ಸೊ ಆ ಕ್ವೆಶನ್ನಲ್ಲಿ 1 + x ಆಗಬೇಕು. ಲಿಮಿಟ್ ಆಫ್ ಇಲ್ಲೂ ಅಷ್ಟೇ ನಾನು 0 ಆ್ಯಸ್ ಇಟ್ ಈಸ್ ತೊಗೊಂಡೋಗಿ ಹಾಕಿದರೆ 0/0 ಫಾರ್ಮಲ್ಲೇ ಬರ್ತಾ ಇದೆ. ಸೊ ಎಲ್ಲಿ ನಿಮಗೆ ಅದೊಂದು ಹಿಂಟ್ ಏನಾಗುತ್ತೆ, 0/0 ಫಾರ್ಮ್ ಅಥವಾ ∞/∞ ಬರುತ್ತಲ್ಲ LH ರೂಲ್ ಹಾಕಿ. ಬೇರೆ ಫಾರ್ಮ್ಸಿಗೆ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಬ್ರಿಂಗ್ ದ್ಯಾಟ್ ಟು ದಿಸ್ ಫಾರ್ಮ್. ಸೊ ದೇರ್ ಆರ್ ಮೆನಿ ವೇಸ್. ನೀವು ನೋಡಿದ್ದೀರ ಅನಿಸುತ್ತೆ ಲಿಮಿಟ್ಸ್ ಚಾಪ್ಟ್ರಲ್ಲಿ. ದೇರ್ ಆರ್ ಮೆನಿ ವೇಸ್ ಟು ಬ್ರಿಂಗ್ ದ್ಯಾಟ್ ಟು ದಿಸ್ ಫಾರ್ಮ್ ಟು ಯೂಸ್ ದ LH ರೂಲ್. ಸೊ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ e⁻x ಆ್ಯಂಡ್ ಇಫ್ ದಿಸ್ ಒನ್ ವಿಲ್ ಬಿ -1 ಡಿವೈಡೆಡ್ ಬೈ 2x ಆಗುತ್ತೆ. x tends to 0. ಮತ್ತೆ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಫ್ x is 0 ಅಗೇನ್ ಐ ವಿಲ್ ಗೆಟ್ e⁻0 is 1, 1 - 1/0 ಮತ್ತೆ 0/0 ಫಾರ್ಮಲ್ಲೇ ಬರುತ್ತೆ. ಸೊ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಅಗೇನ್ ಇಫ್ ಐ ಡಿಫ್ರೆನ್ಷಿಯೇಟ್ e⁻x ಡಿವೈಡೆಡ್ ಬೈ 2 ಬರುತ್ತೆ. ಅಲ್ಲಿಗೆ ಇಂಡಿಟರ್ಮಿನೆಂಟ್ ಫಾರ್ಮ್ ಹೋಗುತ್ತೆ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ನಾವು ಐ ವಿಲ್ ಗೆಟ್ 1/2 ಆ್ಯಸ್ ಅ ಆನ್ಸರ್. ಓಕೆ, ಇದು ಸಿಂಪಲ್ ಆಗಿ ಬರುತ್ತೆ ನಿಮಗೆ. LH ರೂಲ್ ಯೂಸ್ ಮಾಡ್ಕೊಳ್ಳಿ. ಸೊ 1/2 ಈಸ್ ಯುವರ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಒನ್, Sn is equal to 1 divided by 1 into 4 plus 1 by 4 into 7 plus 1 by 7 into 10 and so on n terms ಇದೆ. Then what will be Sn when x tends to infinity ಅಂತ ಕೇಳಿದ್ದಾರೆ. x tends to infinity ಅಂದಾಗ Sn ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸ್ಟಿಲ್ ಬಿಫೋರ್ ಐ ಅಪ್ಲೈ ದ ಲಿಮಿಟ್ ಐ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಅಲ್ವಾ. ಸೊ ಸೀರೀಸ್ ಕೊಟ್ಟಿದ್ದಾರೆ 1 divided by 1 4 7 ಇದ್ರದ್ದು nth ಟರ್ಮ್ ಏನಾಗುತ್ತೆ 3n - 2
ಎ ಪಿ ನೋಡಿದ್ದೀವಿ ನಾವು ಯಾವ ಥರ ತೊಗೋಬೇಕಂತ. ಗೊತ್ತಾಗಲಿಲ್ಲ ಡೈರೆಕ್ಟಾಗಿ ಅಂತಂದರೆ ಆ ಡಿಫ್ರೆನ್ಸ್ ನೋಡ್ಕೊಳ್ಳಿ. 3 ಇದೆ, ಫಸ್ಟ್ ಟರ್ಮ್ ಇಸ್ 1, ಎ ಎನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಯು ವಿಲ್ ಹ್ಯಾವ್ ಯುವರ್ nth ಟರ್ಮ್. ಓಕೆ, 4, 7, 10ಗೆ ಏನು ಬರುತ್ತೆ? 3n + 1. ಎನ್ನಿಗೆ 1 ಹಾಕಿದರೆ ನನಗೆ 1 ಬರ್ತಾ ಇದೆ, ಎನ್ನಿಗೆ ಇಲ್ಲಿ 1 ಹಾಕಿದರೆ ನನಗೆ 4 ಬರ್ತಾ ಇದೆ. ಸೊ ಬೋತ್ ಆರ್ ಕರೆಕ್ಟ್ ಅನ್ನಂಗಾಯ್ತಾ. ಈ ಥರ ಇದ್ದಾಗ, ಪ್ರಾಡಕ್ಟ್ ಇದ್ದಾಗ ಒಂದು ನೀವು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡಿ ಬರೆಯೋದನ್ನ ಗೊತ್ತಿರಬೇಕು. ಓಕೆ, ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡೋದಕ್ಕೆ ಏನಂತಾರೆ? ಸಿಗ್ಮಾ ಮೆಥಡ್ ಅಂತ ಹೇಳ್ತೀವಲ್ಲ, ಆ ಸಿಗ್ಮಾ ಮೆಥಡಲ್ಲಿ ಏನು ಮಾಡ್ತೀವಿ? 1/3n - 2 -1/3n + 1 ಇದೆ. ಈ ಥರ ಸ್ಪ್ಲಿಟ್ ಮಾಡ್ಕೊತೀವಿ. ಇದೇ ಯಾಕೆ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ ಎಲ್ ಸಿ ಎಮ್ ತೊಗೊಂಡಾಗ ನನಗಿದು ಬರುತ್ತಾ? ಕರೆಕ್ಟ್. ಸೊ ಇಫ್ ಐ ಟೇಕ್ ಅ ನ್ಯೂಮರೇಟರ್, ಎಲ್ ಸಿ ಎಮ್ ತೊಗೊಂಡಾಗ ನ್ಯೂಮರೇಟರ್ ಏನು ಬರುತ್ತೆ? 3n + 1 - 3n + 2 ಬರುತ್ತೆ. ಅಂದರೆ 3n ಕ್ಯಾನ್ಸಲ್ ಆಗಿ 3 ಬರ್ತಾ ಇದೆ, ಬಟ್ ನನಗಿಲ್ಲಿ 3 ಇಲ್ಲ, ಹಾಗಾಗಿ ನಾನು ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ದಿಸ್ ಈಸ್ ಹೌ ಯು ಟೇಕ್ ಇನ್ ದ ಸಿಗ್ಮಾ ಮೆಥಡ್. ಓಕೆ, ಸೊ 1/3 1/3n - 2 -1/3n + 1 ಇದೆ. ಇದಕ್ಕೆ ನಾನು ಸಮೇಷನ್ ಹಾಕಬೇಕಲ್ವ ಇವಾಗ? ಸಿಗ್ಮಾ, ಇದಕ್ಕೆ ಸಿಗ್ಮಾ ಹಾಕ್ತಾ ಇದ್ದೀನಿ, ಸಮೇಷನ್ ಆಫ್ ಹಾಕ್ತಾ ಇದ್ದೀನಿ. ಕರೆಕ್ಟ್. ಸೊ ಸಮೇಷನ್ SN ಅಂತ ತೊಗೊಂಡ್ರೆ, ಇದಕ್ಕೆ ಸಿಗ್ಮಾ ತೊಗೊಂಡ್ರೆ ಲಾಸ್ಟ್ ಟರ್ಮಿಗೆ, ಅಂದರೆ TNಗೆ, SNಗಲ್ಲ, TNಗೆ ವಿಲ್ ಗೆಟ್ ಅ SN. ಸೊ ಲಾಸ್ಟ್ ಟರ್ಮ್ ಏನು ಬಂದಿತ್ತು ನನಗೆ, ಅದಕ್ಕೆ ನಾನು ಸಿಗ್ಮಾ ಹಾಕ್ತಾ ಇದ್ದೀನಿ. ಕರೆಕ್ಟಾ? ಸೊ ದಿಸ್ ಇಸ್ ಅ ಫಾರ್ಮುಲಾ ವಾಟ್ ಯು ಹ್ಯಾವ್ ಇನ್ ದ ಸಮೇಷನ್ ಚಾಪ್ಟರ್ ಅಲ್ವಾ. ಸೊ SN = ಇದಿನ್ನೂ ನಾನು nth ಬರಿತಾ ಇದ್ದೀನಿ, ಇನ್ನು ಇನ್ಫಿನಿಟಿಗೆ ನಾನು ಹೋಗಿಲ್ಲ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ 1/1 T1 T2 T3 ಬರ್ತಾ ಹೋಗುತ್ತೆ. ಅಲ್ಲಿ T1 ತೊಗೊಂಡ್ರೆ ಏನಾಗುತ್ತೆ? 1/3 ಇಂಟು ಎನ್ನಿಗೆ 1 ಕೊಟ್ಟರೆ ನನಗೆ T1 ಬರುತ್ತೆ. ಸೊ ಇಫ್ ಐ ಗಿವ್ n = 1, ಐ ವಿಲ್ ಗೆಟ್ 1/1 ಮೈನಸ್ ಇದಕ್ಕೆ 1 ಹಾಕಿದರೆ ನನಗೆ 4 ಬರುತ್ತೆ. ದಿಸ್ ಈಸ್ ಯುವರ್ T1. ಓಕೆ, ಟಿಗೆ 2 ಹಾಕಿ ನೋಡಿ. 1/ ಇಲ್ಲಿ ಬರುತ್ತೆ, 2 ಹಾಕಿದರೆ ನನಗೆ 4 ಬರುತ್ತೆ. ನೆಕ್ಸ್ಟ್ ನನಗೆ 7 ಬರುತ್ತೆ 2 ಹಾಕಿದರೆ. ಸೊ ದಿಸ್ ವಿಲ್ ಕಂಟಿನ್ಯೂ ಟಿಲ್ ಐ ಗೆಟ್ ದ ಲಾಸ್ಟ್ ಟರ್ಮ್. ಇಲ್ಲೇನಾಗ್ತಾ ಇದೆ? ಟರ್ಮ್ಸು ಕ್ಯಾನ್ಸಲ್ ಆಗ್ತಾ ಇದೆ, ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ, ಲಾಸ್ಟ್ ಬಟ್ 1 ಟರ್ಮು ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನನಗೇನು ಉಳಿಯುತ್ತೆ ಅಂದರೆ 1 - 1/3n + 1 ಉಳ್ಕೊಳುತ್ತೆ. ದಿಸ್ ಇಸ್ ವಾಟ್ ವಿಲ್ ರಿಮೇನ್. ಇವಾಗ ಏನು SNಗೆ ಬನ್ನಿ, ಲಿಮಿಟ್ಸಿಗೆ ಬನ್ನಿ. ಇದು SN ಆಯಿತು. ಸೊ ಇಫ್ ಐ ಆಮ್ ಅಪ್ಲೈಯಿಂಗ್ ಲಿಮಿಟ್ ಫಾರ್ ದಿಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹಾಕಿದಾಗ ದಿಸ್ ವಿಲ್ ಗೋ ಆಫ್. ಅದು 0 ಆಗೋಗುತ್ತೆ, ಯಾಕಂದರೆ ಡಿನಾಮಿನೇಟರಲ್ಲಿದೆ. ಸೊ ದಿಸ್ ಟರ್ಮ್ ವಿಲ್ ಗೋ ಆಫ್ ಆ್ಯಸ್ ಅ 0. ಭಾಳ ಮೈನ್ಯೂಟ್ ವ್ಯಾಲ್ಯೂ ಆಗುತ್ತೆ. 1/, ಹಂಗೆ ಇನ್ಫಿನಿಟಿ ತೊಗೊಂಡ್ರೆ 1/, ಇರೋದ್ರಿಂದ ದ್ಯಾಟ್ ವಿಲ್ ಬಿ ದ ನಿಯರೆಸ್ಟ್ ವ್ಯಾಲ್ಯೂ ಟು ದ 0 ಅಂತ ಹೇಳ್ಬೋದು. ಅಪ್ರೋಚಿಂಗ್ 0 ಅಂತಂದರೆ ನಮಗೆ ಬರೋ ಅಂಥ ವ್ಯಾಲ್ಯೂ ಏನಾಗುತ್ತೆ? 1/3 ವಿಲ್ ಬಿ ಯುವರ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಮೆಥಡ್ ಟು ಸಾಲ್ವ್ ದ ಸಮೇಷನ್ ಪ್ರಾಬ್ಲಮ್ಸ್. ಗಾಟ್ ಇಟ್? ನೆಕ್ಸ್ಟ್ ಪ್ರಾಬ್ಲಮ್. 100th ಕ್ವೆಶನ್ನಲ್ಲಿ ನಾನು ಹೇಳಿದ್ನಲ್ಲ, ಎಲ್ಲೆಲ್ಲಿ ನಾವು ಏನಾದರೂ ಇದಿದೆ ಪ್ರಿಂಟಿಂಗ್ ಎರರ್ ಇದೆ ಅಂತ ಹೇಳ್ತೀನಿ ಅಂತ. ಇಲ್ಲಿ ನಿಮಗೆ X ಕೊಟ್ಟಿದ್ದಾರೆ, ಅದೊಂದು ಚೇಂಜ್ ಮಾಡ್ಕೊಳ್ಳಿ. C ಆಗಬೇಕದು, ಅದರ್ವೈಸ್ ಯು ಕೆನಾಟ್ ಸಾಲ್ವ್ ದಿಸ್. ಓಕೆ, ಸೊ ಫಂಕ್ಷನ್ ಈ ಥರ ಡಿಫೈನ್ ಆಗಿದೆ, ಬಟ್ ನನಗೆ 0ಗೆ ಅಷ್ಟೇ ತೊಗೊಂಡ್ರೆ ಸಾಕು. ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಅಟ್ x = 0 ಹತ್ರ ಅದು ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂ ಅಟ್ x = 0. ವಾಟ್ ಈಸ್ ದ ವ್ಯಾಲ್ಯೂ ಆಫ್ C ಅಂತಂದರೆ, ಒನ್ ಥಿಂಗ್ ಐ ಅಂಡರ್ಸ್ಟ್ಯಾಂಡ್ ದಟ್ LHL, RHL ಆ್ಯಂಡ್ f(0) ಆಲ್ ಆರ್ ಸೇಮ್. ಕರೆಕ್ಟಾ? ಇದರಲ್ಲಿ ಯಾವುದಾದ್ರೂ 2 ತಗೊಳ್ಳಿ ಸಾಕು. ಸೊ ಎನಿ ಟು ಇಫ್ ಐ ಈಕ್ವೇಟ್ ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ C ಕುತ್ಕೊಂಡಿರೋದು ನನಗೆ ಇಲ್ಲ ಆಗಿರೋದ್ರಿಂದ, ಸೊ ಇನ್ ಬಿಟ್ವೀನ್ ಕೂತಿರೋದ್ರಿಂದ ಐ ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ ಅಲ್ವಾ. ಇದನ್ನು ತಗೊಳ್ಳೇಬೇಕು. ಉಳಿದಿದ್ದು ನನಗೆ ಚಾಯ್ಸ್ ಇದೆ. ಕರೆಕ್ಟ್. ಸೊ ಐ ಹ್ಯಾವ್ ಟು ಟೇಕ್ ಇದರ್ ಆಫ್ ದಿಸ್. RHL ಆದರೂ ತೊಗೋಬೇಕು, ಇಲ್ಲ f(0) ತೊಗೋಬೇಕು, ಯಾಕೆಂದರೆ ಈ ಕಂಡೀಷನ್ ನನಗೆ ಬೇಕು, ಅಲ್ಲಿ C ಇದೆ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಟೇಕಿಂಗ್ f(0) ತೊಗೊತೀನಿ. ಸೊ 0 ತೊಗೊಂಡಾಗ ಇದಕ್ಕೇನು ಬರುತ್ತೆ? = 0 ಇದೆ ಅಲ್ವಾ. ಸೊ ದಿಸ್ ಒನ್ ವಿಲ್ ಬಿ C. 0 + 0 + C / 1 - 0 ಅಂತ ಇದೆ. ಸೊ ಐ ವಿಲ್ ಗೆಟ್ C. ದೆನ್ ಐ ವಿಲ್ ಟೇಕ್ LHL. ಇವೆರಡರಲ್ಲಿ 1 ತೊಗೋಬೇಕಿತ್ತು, ನಾನು ಇದನ್ನು ತೊಗೊಂಡಿದ್ದೀನಿ, ಜೊತೆಗೆ ನಾನು LHL ತೊಗೊತೀನಿ, ಎರಡನ್ನೂ ಈಕ್ವೇಟ್ ಮಾಡ್ತೀನಿ. LHL ಏನಿದೆ? ಲಿಮಿಟ್ ಆಫ್ 3 / x² sin of 2x²
x tends to 0 minus. Correct? Limit of ಈ 3 ಹಾಗೆ ಇಟ್ಕೊಳ್ಳಿ. 2x² ಇದೆ ಅಲ್ಲ, ಇಲ್ಲೂ ನಾನು 2 ತೊಗೊಂಡು ಬರ್ತೀನಿ, ಇಲ್ಲೂ ನಾನು 2 ಹಾಕ್ತೀನಿ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಆಯಿತು. ಸೊ ವಾಟ್ ಎವರ್ ಆ್ಯಂಗಲ್ ಐ ಹ್ಯಾವ್, ದ ಸೇಮ್ ಥಿಂಗ್ ಇಸ್ ದೇರ್ ಇನ್ ದ ಡಿನಾಮಿನೇಟರ್. ಸೊ x tends to 0 ಆದಾಗ ದಿಸ್ ಒನ್ ವಿಲ್ ಬಿ ಟೇಕನ್ ಆ್ಯಸ್ ಅ 1. ಅದು 1 ಆಗಿ ಹೋಗ್ಬಿಡುತ್ತೆ. ಇದಕ್ಕೆ ವ್ಯಾಲ್ಯೂ 6 ಬರುತ್ತೆ. ಸೊ LHL ಆ್ಯಂಡ್ f of 0 ಆರ್ ಸೇಮ್ ಆದಾಗ c is equal to 6. ದಿಸ್ ಇಸ್ ವಾಟ್ ವಿ ಗೆಟ್. ಆಪ್ಷನ್ ಬಿ 6 ಬರುತ್ತೆ. Okay, make that as a C, then you can solve it easily. Next question. 101, f of x is equal to mod of cos x ಇದೆ. mod cos x ಇದ್ದಾಗ ಅದು ಯಾವ ಥರ ಫಂಕ್ಷನ್ ಆಗುತ್ತೆ? ಡಿಫ್ರೆನ್ಷಿಯೇಬಲ್ ಎವ್ರಿವೇರ್ ಡಿಫ್ರೆನ್ಷಿಯೇಬಲ್ ಆಗುತ್ತಾ, ಎವ್ರಿವೇರ್ ಇಟ್ ಇಸ್ ಕಂಟಿನ್ಯೂಸ್ ಆಗುತ್ತಾ, ಅಥವಾ ಎವ್ರಿವೇರ್ ಕಂಟಿನ್ಯೂಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯೇಬಲ್ ಅಟ್ ದಟ್ ಪಾಯಿಂಟ್, ಅಥವಾ ನನ್ ಆಫ್ ದಿಸ್ ಅಂತ ಇದೆ. ವೆರಿ ಸಿಂಪಲ್ ಕ್ವೆಶನ್. ಗ್ರಾಫಿಕಲಿ ಸಾಲ್ವ್ ಮಾಡಿದ್ರೆ ಕಾಸ್ ಗ್ರಾಫ್ ಈ ಥರ ಬರುತ್ತೆ, ರೈಟ್? ಸೊ ಇಲ್ಲಿ π/2 ಇರುತ್ತೆ. ಹಿಯರ್ ವಿಲ್ ಹ್ಯಾವ್ ಅ -1 ಆ್ಯಂಡ್ ಹಿಯರ್ ಅಗೇನ್ ವಿಲ್ ಹ್ಯಾವ್ ಅ 3π/2. ಈ ಥರ ಬರ್ತಾ ಹೋಗುತ್ತೆ. ಸೊ ಮಾಡ್ ಇದ್ದಾಗ ಏನಾಗುತ್ತೆ, ವೆನ್ ವಿ ಹ್ಯಾವ್ ಮಾಡ್ ದಿಸ್ ಪಾರ್ಟ್ ವಿಲ್ ಬಿ ಫ್ಲಿಪ್ಡ್. ಸೊ ಬೇರೆ ಹತ್ರ ಅಂದರೆ ಶಿಫ್ಟ್ ಆಗುತ್ತೆ, ಈ ಥರ ಬರುತ್ತೆ, ಫ್ಲಿಪ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನಲ್ಲಿ ನೋಡಿದ್ದೀರಾ ನೀವು. ಮಾಡ್ಯುಲಸ್ ಇದ್ದಾಗ ಈ ಗ್ರಾಫು ಈ ಥರ ಬರುತ್ತೆ. ದೆನ್ ಐ ವೋಂಟ್ ಬಿ ಹ್ಯಾವಿಂಗ್ ದಿಸ್ ಗ್ರಾಫ್. ಕರೆಕ್ಟ್? ಸೊ ನಾವು ಐ ಡೋಂಟ್ ಹ್ಯಾವ್ ದಿಸ್ ಅಂತ ಅಂದ್ಕೊಳ್ಳಿ. ಐ ವಿಲ್ ಎರೇಸ್ ದಟ್ ಪಾರ್ಟ್. ಇದನ್ನು ತೆಗೆದುಬಿಡ್ತೀನಿ. ಓಕೆನಾ? ಈ ಥರ ಇದೆ ಗ್ರಾಫ್, ರೈಟ್? ಇವಾಗ ಇದಕ್ಕೆ ಬೇಕು ಅಂತಂದರೆ ನಾನು ನೋಡಿದ್ರೇ ನಂಗೆ ಗೊತ್ತಾಗ್ತಾ ಇದೆ ಡೆಫಿನೆಟ್ಲಿ ಇಟ್ ಈಸ್ ಕಂಟಿನ್ಯೂಸ್ ಅಂತ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಮ್ಯಾಮ್ ಇದು ಡಾಟೆಡ್ ಇದೆ ಅಂತ ಅನ್ಬೇಡಿ, ಮತ್ತೆ ನಾನು ಇದನ್ನು ಈ ಥರ ಬರೀಬೇಕು. ಬಿಕಾಸ್ ಅದರ್ ವಾಸ್ ದೇರ್, ಐ ಜಸ್ಟ್ ಪುಟ್ ದ ಡಾಟೆಡ್ ಲೈನ್. ಸೊ ಗ್ರಾಫ್ ಈ ಥರ ಇದ್ದಾಗ ಏನಾಗುತ್ತೆ, ಇಟ್ ಈಸ್ ಕಂಟಿನ್ಯೂಸ್. ಎಲ್ಲೆಲ್ಲಿ ಶಾರ್ಪ್ ಇದೆ ಅಲ್ವಾ, ಈ ಥರ ಶಾರ್ಪ್ ಎಡ್ಜಸ್ ಬಂದಾಗ ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ಸೊ ಅಂದರೆ ಎಲ್ಲೆಲ್ಲಿ ಶಾರ್ಪ್ ಬರ್ತಾ ಇದೆ, ಮಲ್ಟಿಪಲ್ ಆಫ್ π/2 ಹತ್ರ ಶಾರ್ಪ್ ಬರ್ತಾ ಇದೆ. ಆಡ್ ಮಲ್ಟಿಪಲ್ ಆಫ್ π/2ನ ತೆಗೆದು ಹಾಕಬೇಕು. ಸೊ ದಟ್ಸ್ ವೈ ಐ ಹ್ಯಾವ್ ಟು ಟೇಕ್ ಆಫ್ ದಿಸ್. 2n+1 ಅಂದರೆ ಆಡ್ ಆಗುತ್ತೆ, ಮಲ್ಟಿಪಲ್ ಆಫ್ π/2. ಈವನ್ ಮಲ್ಟಿಪಲ್ ನನಗೆ ಮತ್ತೆ ಇಲ್ಲಿ ಬರುತ್ತೆ, 0 -1 ಹತ್ರ ಬರುತ್ತೆ. ಅಂದರೆ ಇದು ಕಾಸ್ ಅಲ್ವಾ, ಸೊ -1 ಹತ್ರ ಬರುತ್ತೆ. 1 -1 ಈ ಥರ ಬರ್ತಾ ಹೋಗುತ್ತೆ. ಆ್ಯಂಡ್ ಹಿಯರ್ ಆಡ್ ಮಲ್ಟಿಪಲ್ ಆಫ್ π/2 ಹತ್ರ ಎಲ್ಲ ನನಗೆ ಶಾರ್ಪ್ ಎಡ್ಜ್ ಬರುತ್ತೆ, ಅಲ್ಲೆಲ್ಲೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಆಪ್ಷನ್ ಸಿ. It is continuous but not differentiable at the points, at the odd multiple of π/2. Okay, so graphically we can easily solve this. That is the answer. Come to differentiation part. Actual differentiation of so and so ಕೇಳಿದ್ದಾರೆ. 3 times e to the power of x plus 4 divided by 2 times e power x minus 3. ಏನೂ ಮಾಡೋದಿಲ್ಲ, ಸಬ್ಸ್ಟಿಟ್ಯೂಷನ್ ಇಲ್ಲ, ಯಾವ ಫಾರ್ಮುಲಾನೂ ಇಲ್ಲ, ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೇ. ಬಿಕಾಸ್ ಇಫ್ ಯು ಸಿ ದ ಆಪ್ಷನ್ಸ್ ಕೋಶೆಂಟ್ ರೂಲಲ್ಲೇ ಆಗಿದೆ, ಕೋಶೆಂಟ್ ರೂಲೇ ಯೂಸ್ ಮಾಡಿದ್ದೀವಿ. ಸೊ ಡಿವೈಡೆಡ್ ಬೈ ತೊಗೊಂಡ್ಬಿಡ್ತೀನಿ. 2 into e to the power of x minus 3 whole square ಇದೆ, ರೈಟ್? ಡಿನಾಮಿನೇಟರ್ ಕಮ್ಸ್ ಫಸ್ಟ್, ದೆನ್ ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ 3 into e to the power of x minus numerator as it is, and differentiation of the denominator I have 2 times e to the power of x. ಮೈನಸ್ ಮಾಡಿದ್ದೀನಲ್ವಾ? ಓಕೆ, ವಿ ನೀಡ್ ಟು ಸಾಲ್ವ್ ದಿಸ್ ಅಷ್ಟೇ. ಸೊ 2 times ಅಂದರೆ ಇಲ್ಲಿ ಎಷ್ಟಾಯಿತು, 6 into e to the power of 2x minus 9 into e to the power of x minus 6 into e to the power of 2x, and we have minus 8 into e to the power of x. minus 9 minus 8 17 ಬಂತು. minus 17 ಎಲ್ಲಿದೆಯಲ್ಲಪ್ಪ, ದಟ್ ಈಸ್ ದ ಆನ್ಸರ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಕರೆಕ್ಟ್? ಇದು ಕ್ಯಾನ್ಸಲ್ ಆಗೋಗುತ್ತೆ. minus 17 ಮೀನ್ಸ್ ಆಪ್ಷನ್ ಎ ನಲ್ಲಿ ನಮಗೆ ಸಾಲ್ವ್ ಆಗ್ತಾ ಇದೆ. ಕ್ಲಿಯರ್? ನೆಕ್ಸ್ಟ್ ಒನ್, ಸೈನ್ ಇನ್ವರ್ಸ್ ಆಫ್ 1 minus x square divided by 1 plus x square ಇದೆ. ಇದು ನೋಡಿದ ತಕ್ಷಣ ನಮಗೆ ಸಬ್ಸ್ಟಿಟ್ಯೂಷನ್ ಏನು ಗೊತ್ತಾಗುತ್ತೆ, x is equal to tan theta. tan theta ಹಾಕಿದರೆ 1 minus tan square theta by 1 plus tan square theta is cos of 2 theta. ಸೊ ಇದು ಮಲ್ಟಿಪಲ್ ಆ್ಯಂಗಲಲ್ಲಿ ಬರುತ್ತೆ. 1 minus tan square divided by 1 plus tan square ಇದ್ದರೆ cos of 2 theta. ಬಟ್ ಹೊರಗಡೆ ಸೈನ್ಸ್ ಇನ್ವರ್ಸ್ ಇರೋದ್ರಿಂದ ಚೇಂಜ್ ಮಾಡ್ಕೊಳ್ಳಿ, π/2 minus 2 theta. Sin inverse and sin will get eliminated. I will get only
π/2 ಮೈನಸ್ 2 ಥೀಟಾ ಬರುತ್ತೆ. ಎಲ್ಲ ಈಸಿ ಕ್ವೆಶನ್ಸೇ ಇರುತ್ತೆ ಸಿ ಇ ಟಿನಲ್ಲಲ್ವಾ, ಡೈರೆಕ್ಟಾಗೆ ಮಾಡ್ಬೋದು. y ಡ್ಯಾಶ್ ಇಸ್ ಈಕ್ವಲ್ ಟು π/2ಗೆ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಇಲ್ಲಿ ಥೀಟಾ ಜಾಗದಲ್ಲಿ ನಾನು ಹಾಕೊಂಡ್ಬಿಡ್ತೀನಿ, ಈ ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ನಲ್ಲ ಅದರಿಂದ ಟ್ಯಾನ್ ಇನ್ವರ್ಸ್ ಎಕ್ಸ್. ಐ ನೋ ಎಲ್ಲರೂ ಇದನ್ನು ಸಾಲ್ವ್ ಮಾಡಿರ್ತೀರಾ ಅಂತ, ಯಾಕಂದರೆ ಎನ್ ಸಿ ಆರ್ ಟಿ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದರೆ ಇದೇನು ನಿಮಗೆ ಕಷ್ಟ ಆಗಿರೋದಿಲ್ಲ. ಕರೆಕ್ಟ್. -2 ಡಿವೈಡೆಡ್ ಬೈ 1 + x². ಆಪ್ಷನ್ ಎ ಜಾಸ್ತಿ ಬರ್ತಾ ಇದೆ ಅಂದ್ಕೊತಿದ್ದೀನಿ ಇವಾಗ. ನೆಕ್ಸ್ಟ್ ಕ್ವೆಶನ್ ಎಲ್ಲೋಯ್ತದು. y is equal to e to the power of x to the power of e ಅಂತ ಕೊಟ್ಟಿದ್ದಾರೆ. ಸೊ ಆಸ್ ಇಟ್ ಈಸ್ ಅಗೇನ್ y ಡ್ಯಾಶ್ ಇಸ್ ಈಕ್ವಲ್ ಟು e to the power of ವಾಟ್ ಎವರ್, ಏನೋ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ಈ ಥರ ಅಂದ್ಕೊಳ್ಳಿ, e to the power of f of x ಅಂದ್ಕೊಳ್ಳಿ, ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ. e ಪವರ್ f of x ಇದ್ದರೆ ನಾನೇನು ಮಾಡ್ತೀನಿ, e to the power of f of xೇ ಬರಿತಾ ಇದ್ದೀನಿ, ಅದ್ರ ಜೊತೆಗೆ ಅದ್ರದ್ದು ಡಿಫ್ರೆನ್ಸಿಯೇಷನ್ ಹಾಕಬೇಕಲ್ವಾ. ಸೊ f of x ಜಾಗದಲ್ಲಿ ನನಗೇನಿದೆ ಅದನ್ನು ತಗೊತಾ ಇದ್ದೀನಿ, x to the power of e ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಹಾಕಬೇಕು. ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಇ ಹಾಕಬೇಕು. ಇ ಅನ್ನೋದೊಂದು ಕಾನ್ಸ್ಟೆಂಟು, ಇ ಇಂಟು ಎಕ್ಸ್ ಟು ದ ಪವರ್ ಆಫ್ ಇ ಮೈನಸ್ 1. ಸೊ ವಿಚ್ ಈಸ್ ದ ಆಪ್ಷನ್ ಸಿ. ಏನು ಮಾಡಬೇಕಾಗಿಲ್ಲ, ಅಷ್ಟೇ ಇರೋದು ನಮಗೆ. ಇ ಟು ದ ಪವರ್ ಆಫ್ ಎಕ್ಸ್ ಪಾರ್ ಇ ಇಂಟು ಇ ಎಕ್ಸ್ ಟು ದ ಪವರ್ ಆಫ್ ಇ ಮೈನಸ್ 1. ಓಕೆ. ನೆಕ್ಸ್ಟ್ ಕ್ವೆಶನ್ 105. ಇದು ಒಂದು ಟ್ರಿಕ್ಕಿ ಕ್ವೆಶನ್ ಇದೆ. y is equal to sin x to the power of tan x. ಟ್ರಿಕ್ಕಿ ಅಂತಂದರೆ ಈಸಿ ಕ್ವೆಶನ್ನೇ, ಬಟ್ ಏನಾಗುತ್ತೆ ಲೆಂದಿ ಮೆಥಡ್ ಇದೆ. ಲೆಂದಿ ಮೆಥಡ್ ಮಾಡೋದ್ರ ಬದಲು ನಾನು ಒಂದೇನು ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಐ ಹೋಪ್ ಯು ಆಲ್ ನೋ ದಿಸ್. ಗೊತ್ತಿಲ್ಲ ಅಂದರೆ ದಿಸ್ ಇಸ್ ಅ ಗುಡ್ ಟೈಮ್ ಫಾರ್ ಯು ಟು ನೋಟ್ ಇಟ್ ಡೌನ್. y is equal to f of x to the power of g of x ಕೊಟ್ಟಿದ್ರೆ y ಡ್ಯಾಶ್ನ ನಾನೇನು ಮಾಡ್ತಾ ಇದ್ದೀನಿ, ಸೊ ನಾನೇನು ಹೆಂಗೆ ಕೊಟ್ಟಿದ್ದಾರಲ್ಲ ಹಾಗೆ ಬರ್ಕೊತೀನಿ, ಎಫ್ ಆಫ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಜಿ ಆಫ್ ಎಕ್ಸ್. ಓಕೆ. ದೆನ್ ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಬರದೆ ಅಂದರೆ ಪವರ್ ಬರದೆ ಬೇಸ್ ಹಾಕದೆ ಬೇಸಿಂದು ಡಿಫ್ರೆನ್ಸಿಯೇಷನ್ ಮಾಡಿಟ್ಟೆ, ಪ್ಲಸ್ ಲಾಗ್ ಆಫ್ ದ ಬೇಸ್ ಡಿಫ್ರೆನ್ಸಿಯೇಷನ್ ಆಫ್ ದ ಪವರ್. ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಹೊಸದು ಅನಿಸುತ್ತೆ, ಸ್ವಲ್ಪ ಲೆಂದಿ ಅನಿಸ್ಬೋದು. 1 2 3 ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದ್ರೆ ಟಕ್ ಅಂತ ಮಾಡ್ತೀರಾ, ಯಾಕಂದರೆ ಹಾಗೆ ಸಾಲ್ವ್ ಮಾಡಿದ್ರೆ ತುಂಬ ಲೆಂದಿ ಇದೆ. ಕರೆಕ್ಟಾ? ಹಾಗೆ ಸಾಲ್ವ್ ಮಾಡೋಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ, ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ y ಡ್ಯಾಶ್ ಡೈರೆಕ್ಟಾಗಿ ಬರದೆ ಅಂತಂದರೆ ಸೈನ್ ಎಕ್ಸ್ ಟು ದ ಪವರ್ ಆಫ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್, ಪವರ್ ಡಿವೈಡೆಡ್ ಬೈ ದ ಬೇಸ್. ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿ ಹಾಕಬೇಕು, ಪ್ಲಸ್ ಲಾಗ್ ಆಫ್ ದಿಸ್ ಸೈನ್ ಎಕ್ಸ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ವಿಲ್ ಬಿ, ಇದೇನೋ ಮಾಡಿದೆ ನಾನು ಇಲ್ಲೊಂದು ನಿಮಿಷ ಕಿಚಿ ಮಾಡಿದೆ, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ವಿಲ್ ಬಿ ಸೀಕೆಂಡ್ ಸ್ಕ್ವೇರ್. ಇಷ್ಟು ಬರುತ್ತೆ, ರೈಟ್. ಬಟ್ ಇಲ್ಲಿ ಯಾವುದೋ ಆಪ್ಷನ್ನೇ ಕಾಣಿಸ್ತಾ ಇಲ್ಲಲ್ಲ ಅಂತ ಅನ್ಕೋಬೇಡಿ. ಸೈನ್ ಟು ದ ಪವರ್ ಆಫ್ ಟ್ಯಾನ್ ಎಕ್ಸ್ 1 ಇದೆ ಅಂತಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಬೈ ಸೈನ್ ಏನಾಗುತ್ತೆ, ಕಾಸ್. 1 ಬೈ ಕಾಸ್ ಆಗುತ್ತೆ. 1 ಬೈ ಕಾಸ್ ಆ್ಯಂಡ್ ದಿಸ್ ಕಾಸ್ ವಿಲ್ ಗೆಟ್ ಕ್ಯಾನ್ಸಲ್. ಕರೆಕ್ಟಾ? ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, 1 ಉಳಿಯುತ್ತೆ. ಸೊ 1 ಪ್ಲಸ್ ವಿ ಹ್ಯಾವ್ ಲಾಗ್ ಆಫ್ ಸೈನ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್. ಸೊ ಮತ್ತೆ ಆಪ್ಷನ್ ಏನೇ ಬಂದಿದೆ ನಮಗೆ. ಸೊ ಅಗೇನ್ ವಿ ಹ್ಯಾವ್ ಗಾಟ್ ದ ಸೇಮ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶನ್, ಸಿ ದಟ್ points on the curve y is equal to 12x minus 3x minus x cube, the tangent at which are parallel to x axis ಅಂತ ಕೇಳಿದ್ದಾರೆ. ಪಾಯಿಂಟ್ಸ್ ಆನ್ ದ ಕರ್ವ್, ಒಂದು ಕರ್ವ್ ತೊಗೊಂಡಿದ್ದೀರಾ, ಅದ್ರ ಮೇಲೆ ಪಾಯಿಂಟ್ ತೊಗೊಂಡಿದ್ದೀರಾ, ಟ್ಯಾಂಜೆಂಟ್ ತೊಗೊಂಡಿದ್ದೀರಾ. ಓಕೆ. ಈ ಪಾಯಿಂಟ್ ಏನು ಬರುತ್ತೆ, ಪಾಯಿಂಟ್ಸ್ ಏನು ಬರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಟ್ಯಾಂಜೆಂಟ್ ಯಾವ ಥರ ಇದೆ, ಟ್ಯಾಂಜೆಂಟ್ ಈಸ್, ದಟ್ ಈಸ್ ಅ ಹಿಂಟ್ ವಾಟ್ ಯು ಹ್ಯಾವ್ ಇನ್ ದಿಸ್. ಟ್ಯಾಂಜೆಂಟ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದ್ದಾಗ ಸ್ಲೋಪ್ ಯಾವ ಥರ ಇರುತ್ತೆ, ಇಫ್ ದ ಟ್ಯಾಂಜೆಂಟ್ ಈಸ್ ಈ ಥರ ಇದೆ ಅಂದ್ಕೊಳ್ಳಿ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದೆನ್ ಸ್ಲೋಪ್ ಆಫ್ ದಿಸ್ ವಿಲ್ ಬಿ ಝೀರೋ ತಾನೇ ಬರಬೇಕು. ಅಂದರೆ ಡಿ ವೈ ಬೈ ಡಿ ಎಕ್ಸ್ ಹಾಕ್ಕೊಂಡ್ರೆ ನನಗೆ ಝೀರೋನೇ ಬರಬೇಕು, ರೈಟ್. ಸೊ ಡಿಫ್ರೆನ್ಷಿಯೇಟ್ ದಿಸ್ ಕರ್ವ್, 12 minus 3x square. Okay, 3x square is equal to 12, x square is equal to 4,
ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಆಯಿತು. ಅಂದರೆ ಎಕ್ಸಿಗೆ 2 ತೊಗೊಂಡ್ರೆ ವೈಗೆ ಒಂದು ವ್ಯಾಲ್ಯೂ ಬರುತ್ತೆ, ಎಕ್ಸಿಗೆ -2 ತೊಗೊಂಡ್ರೆ ವೈಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಅವೇ 2 ಪಾಯಿಂಟ್ಸ್ ನಮಗೆ ಬೇಕಾಗಿರೋದು. ಇಫ್ ಎಕ್ಸ್ ಈಸ್ 2 ದೆನ್ ವಾಟ್ ವಿಲ್ ಬಿ ವೈ? 24 ಮೈನಸ್ 8 ಬರುತ್ತೆ. ಕರೆಕ್ಟ್? ಯಾ. ದೆನ್ ದಿಸ್ ವಿಲ್ ಬಿ 16. 2, 16 ಎರಡು ಆಪ್ಷನ್ನಲ್ಲಿದೆ ನಮಗೆ. ಲೆಟ್ಸ್ ಗೋ ವಿತ್ ದ ಅದರ್ ವ್ಯಾಲ್ಯೂ. If x is equal to -2, then what is the value of y? Come on, tell me fast. Madi -24 and here I have +8. ಅಲ್ಲಿಗೆ -16 ಬಂತು. ಸೊ ಮೈನಸ್ ಎಲ್ಲಿದೆ ನಮಗೆ? ಆಪ್ಷನ್ ಸಿ ಆಯ್ತು ಈ ಸಲ. ಓಕೆ, ಆಪ್ಷನ್ ಸಿ 2, 16 and -2, -16 is your answer. Let's see the next one. ಅಪ್ಲಿಕೇಶನಲ್ಲಿ ಕೇಳಿದ್ದಾರೆ. ದ ರಾಡ್ ಆಫ್ ಲೆಂತ್ 13 ಮೀಟರ್ಸ್. ಒಂದು ರಾಡಿನ ಲೆಂತ್ 13 ಮೀಟರ್ಸ್ ಇದೆ. ಒಂದು ಎಂಡು ಎಕ್ಸ್ ಆ್ಯಕ್ಸಿಸ್ ಮೇಲೆ ಕೂತಿದೆ, ಇನ್ನೊಂದು ಎಂಡು ವೈ ಆ್ಯಕ್ಸಿಸ್ ಮೇಲೆ ಕೂತಿದೆ. ಕೂರಿಸ್ಬಿಡೋಣ, ನಾವು ಕೂರಿಸೇ ಬಿಡೋಣ. ಒಂದು ಎಂಡು ಪಿ, ಇನ್ನೊಂದು ಎಂಡು ಕ್ಯೂ, ಒಂದು ಎಂಡ್ ಎಕ್ಸ್ ಆ್ಯಕ್ಸಿಸ್ಸು, ಇನ್ನೊಂದು ಎಂಡ್ ವೈ ಆ್ಯಕ್ಸಿಸ್ ಮೇಲೆ ಕೂತ್ಕೊಂಡಿದೆ. If P moves along the x-axis, then with the speed of 12 ಅಂತ ಹೇಳಿದ್ದಾರೆ. x-axis ಮೇಲೆ ಹೋಗ್ತಾ ಇದೆ ಅಂತಂದರೆ ಅದನ್ನು 12 ಅಂತ ತಗೊಳ್ಳಿ ಅಂತ ಕೇಳ್ತಿದ್ದಾರೆ. ಸೊ dx/dt ನಾನು 12 ಮೀಟರ್ ಪರ್ ಸೆಕೆಂಡ್ ತಗೊತೀನಿ. ಓಕೆ, ದೆನ್ ದ ಸ್ಪೀಡ್ ಆಫ್ ದ ಅದರ್ ಎಂಡ್ ಕ್ಯೂ ವೆನ್ ಇಟ್ ಈಸ್ 12 ಮೀಟರ್ ಫ್ರಮ್ ದ ಒರಿಜಿನ್. ಇಲ್ಲಿಂದ ಇಲ್ಲಿಗೆ 12 ಇದೆ ಅಂತ ಕೊಟ್ಟಿದ್ದಾರೆ. ಸೊ ಪಿ ಇಂದ ಕ್ಯೂಗೆ ರಾಡ್ 13 ಇದೆ ಅಂತ ಕೊಟ್ಟಿದ್ದಾರೆ. Okay, let this be x, let this be y, ಕೊಟ್ಟಿರೋ ವ್ಯಾಲ್ಯೂ. ಸೊ ವಾಟ್ ಐ ಹ್ಯಾವ್ ಟು ಗೆಟ್ ಈಸ್ ದ ಚೇಂಜ್ ಇನ್ ದಟ್ ಅದರ್ ಎಂಡ್. ಸೊ ಅಂದರೆ dy ಬೈ ಲ್ಯಾಡರ್ ಪ್ರಾಬ್ಲಮ್ ಇತ್ತಲ್ವಾ, ನೆನಪಾಗ್ತಿದೆನಾ? ಶೋರ್ ಕ್ವೆಶನ್ನು ಅಂತ ಕಲಿಸಿದ್ವಲ್ಲ, ಲ್ಯಾಡರ್ ಪ್ರಾಬ್ಲಮ್ ಥರನೇ ಇದೆ ಅದು. ಸೊ ನಾನೇನು ಮಾಡ್ತಾ ಇದ್ದೀನಿ, ಈಕ್ವೇಷನ್ ತೊಗೊತಾ ಇದ್ದೀನಿ. x² + y² ಇಸ್ ಈಕ್ವಲ್ ಟು ಏನು ಬಂದಿದೆ? 169 ಸ್ಕ್ವೇರ್ ಆಫ್ 13. ಓಕೆನಾ? y²ಗೂ ಹಾಕೇ ಬಿಡಿ. 169 ಮೈನಸ್ y²ಗೆ 144 ಹಾಕಿ 25 ಬರುತ್ತೆ. x ಈಸ್ 5. ಕರೆಕ್ಟ್? ಕೀಪಿಂಗ್ ದಿಸ್ ಡೇಟಾ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇಕ್ವೇಷನನ್ನು. ಸೊ 2x dx/dt ಪ್ಲಸ್ 2y dy/dt ಈಕ್ವಲ್ ಟು 0 ಬರುತ್ತೆ. ದೆನ್ dy/dt ಈಸ್ ಈಕ್ವಲ್ ಟು, ಅಲ್ಲಿಗೇನಾಗುತ್ತೆ, ಇದು ಆ ಸೈಡ್ ಹೋಗುತ್ತೆ, -x/y dx/dt ಆಯಿತು. -x/y, ಎಕ್ಸ್ ಅಂದರೆ ಏನಿದೆ? 5, y ವ್ಯಾಲ್ಯೂ ಏನಿದೆ? 12. ಇಲ್ಲಿ ಕೊಟ್ಟಿರೋ y dx/dt ವ್ಯಾಲ್ಯೂನು 12 ಇದೆ. ಕ್ಯಾನ್ಸಲ್ ಆಗುತ್ತೆ. -5 ಈಸ್ ಯುವರ್ ಆನ್ಸರ್ ವಾಟ್ ಯು ಆರ್ ಗೆಟಿಂಗ್ ಇನ್ ದಿಸ್. ಓಕೆ, ಸೊ -5 ಬರುತ್ತೆ ನಿಮ್ಗೆ. ಇಲ್ಲಿ ಸೇಮ್ ಲ್ಯಾಡರ್ ಪ್ರಾಬ್ಲಮ್ ಇತ್ತಲ್ಲ, ಅದೇ ಥರ ನಿಮಗೆ ಇಲ್ಲಿ ರಾಡ್ ಕೇಳಿದ್ದಾರೆ ಅಷ್ಟೇ. ದಟ್ ಇಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಕ್ವೆಶನ್ 108ಅಲ್ಲಿದ್ದೀವಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ 45, ಅದು ಅಂದರೆ 30 ಮಿನಿಟ್ಸ್ ಕೊಟ್ಟಿದ್ದಾರಲ್ಲ, ಅದು ನಿಮಗೆ ಸ್ಮಾಲ್ ಚೇಂಜ್ ಆಗುತ್ತೆ, ಅಂದರೆ ಡೆಲ್ಟಾ ತೊಗೋಬೇಕು. ಸೊ ಎಫ್ ಆಫ್ ಎಕ್ಸ್ ಏನಂತ ತೊಗೊತೀರಾ? ಟ್ಯಾನ್ 45 ತೊಗೊಳ್ಳಿ. ಡೆಲ್ಟಾ ಎಕ್ಸ್ ಏನಂತ ತೊಗೊತೀರಾ? 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಇನ್ ದ ಸೆನ್ಸ್ ಹಾಫ್ ಡಿಗ್ರಿ ಆಯಿತು ನಿಮಗೆ. ದಟ್ ಈಸ್ ಈಕ್ವಲ್ ಟು 1/2 ಡಿಗ್ರಿ ಆಯಿತು. ರೈಟ್? ಸೊ ನಾವು ಟೇಕ್ ದ ಫಾರ್ಮುಲಾ ವಾಟ್ ವಿ ಹ್ಯಾವ್ ಇನ್ ಅಪ್ರಾಕ್ಸಿಮೇಷನ್. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಏನು ಮಾಡ್ತೀರಿ? ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ವೈ ತೊಗೊತೀರಾ. ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್. ಡೆಲ್ಟಾ ವೈ ಬೇಕಂದ್ರೆ ಏನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ತೊಗೊತೀನಿ. ಕರೆಕ್ಟಾ? ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು, ಅದು ಕೊಟ್ಬಿಟ್ಟಿದ್ದಾರೆ ಅದನ್ನು. ಎಫ್ ಆಫ್ ಎಕ್ಸ್ ಟ್ಯಾನ್ 45 ಅಂತಂದರೆ 1 ಆಯಿತು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಸೆಕೆಂಡ್ ಸ್ಕ್ವೇರ್ 45 ಅಂದರೆ 2 ಆಯಿತು. ಕರೆಕ್ಟ್? ಡೆಲ್ಟಾ ಎಕ್ಸ್ ಅಂತಂದರೆ 1/2 ಡಿಗ್ರಿ. 1/2 ಡಿಗ್ರಿ ಅಂದರೆ 1 ಡಿಗ್ರಿ ಕೊಟ್ಟಿದ್ದಾರೆ, ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 + 2 ಇಂಟು ಡಿವೈಡ್ ಬೈ 2 ಮಾಡಿದ್ರೆ 0.0687 ಸಮಥಿಂಗ್ ಬರುತ್ತೆ, ಸಮಥಿಂಗ್ ಬಂದಿರುತ್ತೆ. ಸೊ ಇಂಟು 2 ಮಾಡ್ತಾ ಇದ್ದೀನಲ್ವಾ, ಸೊ ಇಲ್ಲೇನಾಗುತ್ತೆ 14, ಸೊ 17, 1, 0.174 ಬರುತ್ತೆ.
ಕರೆಕ್ಟಾ 14 1 6 ಅಂದರೆ 7 7 1 ಯಾ ಸೊ ದಿಸ್ ಮಚ್ ವಿ ಗೆಟ್ ಸೊ ಇಲ್ಲಿ ಅಪ್ರಾಕ್ಸಿಮೇಟಾಗಿ ತೊಗೊಂಡಿದ್ದೀನಿ ಇನ್ನೂ ಡ್ಯಾಶಸ್ ಇದೆ ಇಲ್ಲಿ ತೊಗೊಂಡಿಲ್ಲ ಸೊ 1.01 ಅಂತಂದರೆ ಆಪ್ಷನ್ ಡಿ ಬರುತ್ತೆ 1.0175 is the answer for this one. Okay, 108 solve ಆಯ್ತಾ. Let's see the next problem. So next jumping to integration part. ಇದು ತುಂಬ ಜನಕ್ಕೆ ನನಗೆ ಫಾರ್ಮುಲಾ ಗೊತ್ತಿದೆ ಆದರೆ ಹೆಂಗೆ ಮಾಡಬೇಕಂತ ಗೊತ್ತಾಗಲ್ಲ ಅನ್ನೋ ಡೌಟ್ ತುಂಬ ಜನಕ್ಕಿರುತ್ತೆ. ಸೊ ಲೆಟ್ಸ್ ಟೇಕ್ ದಿಸ್ ಪಾರ್ಟ್. ಸಿ ಇಂಟಿಗ್ರಲ್ ಆಫ್ ಎಕ್ಸ್ ಮೈನಸ್ 1 ಇಂಟು ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಇದೆ. ಅಂದರೆ ಯಾವುದ್ರಲ್ಲಿ ಸಾಲ್ವ್ ಆಗ್ಬೋದು ಇದು ಅಂತಂದರೆ ಇ ಪಾರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಬರಲ್ಲ. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ಅ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್. ಓಕೆ, ಸೆಕೆಂಡ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ ಲಾಸ್ಟಿಗೆ ಹೋಗುತ್ತೆ, ಆಲ್ಜಿಬ್ರಾ ಫಸ್ಟ್ ಬರುತ್ತೆ. ಎಲ್ಲರಿಗೂ ಗೊತ್ತಿದೆ ಇದು ಐಲೆಟ್ ರೂಲ್. ಅಂದರೆ ಮೋಸ್ಟ್ ಡಿಫಿಕಲ್ಟ್ ಇರೋದು ಫಸ್ಟ್ ಕುತ್ಕೊಳುತ್ತೆ. ಇನ್ವರ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇನ್ ದ ಇಂಟಿಗ್ರೇಷನ್, ಆಮೇಲೆ ಲಾಗು, ಆಮೇಲೆ ಆಲ್ಜಿಬ್ರಾ. ಟ್ರಿಗ್ನೋಮೆಟ್ರಿ ಸ್ಟಿಲ್ ಈಸಿ ನಮಗೆ, ಟ್ರಿಗ್ನೋಮೆಟ್ರಿಕ್ ಡೆಫಿನೆಟ್ ಆಗಿದೆ ಬರ್ದ್ಬಿಡ್ತೀವಿ. ಎಲ್ಲರಿಗಿಂತ ಈಸಿ ಅಂದರೆ ಎಕ್ಸ್ಪೋನೆನ್ಷಿಯಲ್, ಆ ಆರ್ಡ್ರಲ್ಲಿ ಹೋಗುತ್ತೆ ಐಲೆಟಲ್ಲಿ. ಅಂದರೆ ಆಲ್ಜಿಬ್ರಾ ಫಸ್ಟ್ ಬರುತ್ತೆ, ಆಮೇಲೆ ಇದು. ಓಕೆ, ಇಂಟಿಗ್ರೇಷನ್ ಆಫ್ ದಿಸ್ ವಿಲ್ ಬಿ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1 ಮೈನಸ್ ಇಂಟಿಗ್ರಲ್ ಆಫ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1. ಇಲ್ಲಿ ಏನಿದೆಲ್ಲ ಎತ್ತು ಹಾಕಿ ಅಷ್ಟೇ. ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ವಿಲ್ ಬಿ 1 ಡಿ ಎಕ್ಸ್. ಓಕೆ, ಇದನ್ನಿನ್ನೂ ನಾನು ಮಾಡಬೇಕು. 0 to 1 ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, ಇದಕ್ಕೂ ಮಾಡಿಲ್ಲ. ಸೊ 0 to 1 ಬರ್ಕೊಂಡಿದ್ದೀನಿ. ಮೈನಸ್ ಎಕ್ಸ್ ಮೈನಸ್ 1 ಇಂಟು ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್, ಇಲ್ಲೊಂದು ಮತ್ತೆ ಒಂದು ಮೈನಸ್ ಬಂದು ಕುತ್ಕೊಳುತ್ತೆ. 0 to 1 ಹಾಕಬೇಕು. ಅಂದರೆ ಇಲ್ಲಿ ಏನಾಗುತ್ತೆ ಮೈನಸ್ ಅಲ್ವಾ. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ನ ಕಾಮನ್ ತಕ್ಕೊಂಡ್ರೆ ಮೈನಸ್ ಎಕ್ಸ್ ಪ್ಲಸ್ 1 ಮೈನಸ್ 1 ಇದು ಕ್ಯಾನ್ಸಲ್ ಆಯಿತು. 0 to 1 ಹಾಕಬೇಕು ಇದಕ್ಕೆ. ಗಾಟ್ ಇಟ್. ಮೈನಸ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ಗೆ 0 and 1 ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಸೊ ಅಲ್ಲಿಗೆ ಏನು ಬರುತ್ತೆ 1 ಹಾಕಿದರೆ ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ 1, 0 ಹಾಕಿದರೆ 0 ಬರುತ್ತೆ. ಸೊ ಮೈನಸ್ 1 ಬೈ ಅಂತಂದರೆ ಆಪ್ಷನ್ ಡಿ ಮೈನಸ್ 1 ಬೈ ಇ ಈಸ್ ಯುವರ್ ಆನ್ಸರ್. ಬೈ ಪಾರ್ಟ್ಸಲ್ಲಿ ಸಾಲ್ವ್ ಮಾಡಿದ್ದೀರಾ ಇದನ್ನು. ಗಾಟ್ ಇಟ್. ನೆಕ್ಸ್ಟ್ ಒನ್, ಸಿ ದಿಸ್ 1/10th ಕ್ವೆಶನ್. ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಪಾರ್ ಎಕ್ಸ್ ಇದೆ. ಓಕೆ, ಮೈನಸ್ ಪೈ ಟು ಪೈ ಇದ್ದಾಗ ನಮಗೆ ತಲೆಯಲ್ಲಿ ಫಸ್ಟ್ ಬಂದಿರೋದೇನು ಆಡ್ ಮತ್ತು ಇವನ್ ಇದೆನಾ ಅಂತೇಳಿ. ಸೊ ಅದು ವರ್ಕ್ ಆಗೋದಿಲ್ಲ ಇಲ್ಲಿ, ಯಾಕಂದರೆ ಎ ಪಾರ್ ಎಕ್ಸು ಇದೆ. ಮೈನಸ್ ಪೈ ಟು ಪೈ ಆ್ಯಸ್ ಇಟ್ ಈಸ್ ತೊಗೊಂಬಿಡಿ. ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಪಾರ್ ಎಕ್ಸ್ ಡಿ ಎಕ್ಸ್. ಓಕೆನಾ. ದೆನ್ ಅಪ್ಲೈ ದ ಪ್ರಾಪರ್ಟಿ ವಾಟ್ ವಿ ಹ್ಯಾವ್. ಇಲ್ಲೇನಾಗುತ್ತೆ ಸಮ್ ಆಫ್ ದಿಸ್ ಮೈನಸ್ ಎಕ್ಸ್, ಯು ನೋ ದಟ್ ಪ್ರಾಪರ್ಟಿ. ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ಚೇಂಜ್ ಮಾಡ್ಕೊತೀವಿ. ಎ ಆ್ಯಂಡ್ ಬಿ ಆರ್ ದ ಲಿಮಿಟಿಂಗ್ ಪಾಯಿಂಟ್ಸ್. ಸೊ ಎ ಮತ್ತು ಬಿನ ಆ್ಯಡ್ ಮಾಡಿದ್ರೆ ಹೆಂಗೂ ಕ್ಯಾನ್ಸಲ್ ಆಗ್ತಾ ಇದೆ. ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಬರ್ದು ಹಾಕ್ಬೋದು ನಾನು. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಪೈ ಟು ಪೈ ಕಾಸ್ ಸ್ಕ್ವೇರ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ತೊಗೊತಿದ್ದೀನಿ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ಥೀಟಾನೇ ಬರುತ್ತೆ. ಇಲ್ಲೊಂದು ಚೇಂಜ್ ಆಗ್ತಾ ಇದೆ ನನಗೆ. ಇಂಟಿಗ್ರಲ್ ಆಫ್ ಎ ಟು ದ ಪವರ್ ಆಫ್ ಮೈನಸ್ ಎಕ್ಸ್ನ 1 ಬೈ ಎ ಪಾರ್ ಎಕ್ಸ್ ಅಂತ ತೊಗೊತೀನಿ. 1 ಬೈ ಎ ಪಾರ್ ಎಕ್ಸ್ನ ಎಲ್ ಸಿ ಎಮ್ ಹಾಕಿ ಅದನ್ನು ನ್ಯೂಮರೇಟರಿಗೆ ತೊಗೊಂಡು ಹೋದರೆ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಈ ಪರ್ಪಸ್ಲಿ ನಾನು ಸ್ಕಿಪ್ ಮಾಡ್ತಿದ್ದೀನಿ, ಯಾಕೆಂದರೆ ಸಿ ಇ ಟಿ ಸ್ಟೂಡೆಂಟ್ಸು ಡೈರೆಕ್ಟಾಗಿ ಬರೆಯೋದು ಕಲಿಬೇಕು. ಸೊ ನ್ಯೂಮರೇಟರಿಗೆ ತೊಗೊಂಡು ಹೋದರೆ ಎ ಪಾರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಪಾರ್ ಎಕ್ಸ್ ಡಿ ಎಕ್ಸ್ ಬರುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್. ಮೈನಸ್ ಪೈ ಟು ಪೈ. ಓಕೆ, ಇವಾಗ ಈ ಐನ ಮತ್ತು ಈ ಐನ ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಐ ಆಮ್ ಗೋನ ಆ್ಯಡ್. ಸೊ 1 ಪ್ಲಸ್ 2 ಕನ್ಫ್ಯೂಸ್ ಆಗಬೇಡಿ, ಇದು ಬೇಡ. 1 ಪ್ಲಸ್ 2 ಐ ಆಮ್ ಟೇಕಿಂಗ್. ಸೊ ಐ ವಿಲ್ ಗೆಟ್ 2i ದಟ್ ಈಸ್ ಈಕ್ವಲ್ ಟು ಮೈನಸ್ ಪೈ ಟು ಪೈ. ಆ್ಯಡ್ ಮಾಡಿದ್ರೆ ನನಗೇನು ಬರುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಕಾಮನ್ ತಕ್ಕೊಂಡ್ರೆ 1 ಪ್ಲಸ್ ಎ ಪಾರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಪಾರ್ ಎಕ್ಸ್. ಹೋಗೇ ಬಿಡ್ತಾ ಅದು, ಆ ಟರ್ಮೇ ಹೋಯ್ತಾ, ಕ್ಯಾನ್ಸಲ್ ಆಯಿತು. ಕರೆಕ್ಟಾ. ಸೊ ಇವಾಗ ನನಗೇನಾಗ್ತಾ ಇದೆ ಈವನ್ ಫಂಕ್ಷನ್ ಬರ್ತಾ ಇದೆ. ಈವನ್ ಫಂಕ್ಷನ್ ಇರೋದಕ್ಕೆ ನಾನು ಲಿಮಿಟ್ಸ್ನ ಚೇಂಜ್ ಮಾಡಿ ಟ್ವೈಸ್ ಆಫ್ 0 ಟು ಪೈ ತೊಗೋಬೋದು. ದಿಸ್ ಈಸ್ 2i. ಕಾಸ್ ಸ್ಕ್ವೇರ್ನ ನಾನು 1 ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ 2 ಕರೆಕ್ಟ್ ಡಿ ಎಕ್ಸ್. ಈ 2ನ ತೆಗ್ದು ಹಾಕಿಬಿಡಿ.
ಇವಾಗ ಇಂಟಿಗ್ರೇಟ್ ಮಾಡಿದ್ದೀನಿ. ಸೊ ಇಫ್ ಐ ಇಂಟಿಗ್ರೇಟ್ ದಿಸ್ ಪಾರ್ಟ್ ನೋಡಿ ಏನು ಸಿಗುತ್ತೆ, ಐ ಅಷ್ಟೇ ಉಳ್ಕೊಂಡಿದೆ ನನಗೆ, 2i ಏನಿಲ್ಲ ಇಲ್ಲಿ. ಇಂಟಿಗ್ರೇಷನ್ ಆಫ್ ದಿಸ್ 1/2 ಹೊರಗೆ ತೊಗೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ 1 is x, ಇಂಟಿಗ್ರೇಷನ್ ಆಫ್ ಕಾಸ್ is sin, 2x/2 ಬರುತ್ತೆ. ಹಾಕ್ತಾ ಇರೋದು 0 ಮತ್ತು ಪೈ. ಸೈನಿಗೆ 0 ಹಾಕಿದ್ರು ಒಂದೇ, ಪೈ ಹಾಕಿದ್ರು ಅಂದರೆ ಅದು ಹೋಗೇ ಬಿಡುತ್ತೆ, ದಟ್ ವಿಲ್ ಗೆಟ್ ವ್ಯಾನಿಶ್, 0 ಬಂದುಬಿಡುತ್ತೆ. ಇದಕ್ಕೆ ಮಾತ್ರ ಅಪ್ಪರ್ ಲಿಮಿಟ್ ಹಾಕಬೇಕು. ಸೊ ಐ ವಿಲ್ ಗೆಟ್ π/2. ಸೊ π/2 ಈಸ್ ಆರ್ ಆನ್ಸರ್. 0 ಹಾಕಿದರೆ ಮತ್ತೆ 0 ಬರುತ್ತೆ. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, π/2. ಗಾಟ್ ಇಟ್? ನೋಡ್ಕೊಳ್ಳಿ ಯಾವ ಥರ ಮಾಡಿದ್ದೀವಿ, ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಓಕೆನಾ? ನೆಕ್ಸ್ಟ್ 111th ಕ್ವೆಶನ್ನಲ್ಲಿ ಇದ್ದೀವಿ. ಸೊ ಇಂಟಿಗ್ರೇಷನ್ ಆಫ್ 1 to 2 dx ಡಿವೈಡೆಡ್ ಬೈ x plus 1 plus x into 1 plus x power 4 ಫಾರ್ಮಲ್ಲಿ ಇದೆ. ಅಂದರೆ ಇದು ಯಾವ ಫಾರ್ಮಲ್ಲಿ ಇದೆ ಗೊತ್ತಾ? ಅಗೇನ್ ಶಾರ್ಟ್ಕಟ್ ಫಾರ್ ದಿಸ್, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x into 1 plus x to the power of n ಫಾರ್ಮಲ್ಲಿ ಇದೆ. ಈ ಫಾರ್ಮಲ್ಲಿ ಇದ್ದ ತಕ್ಷಣ ನಮಗೆ ಏನು ರಿಸಲ್ಟ್ ಗೊತ್ತಾಗಬೇಕಂದ್ರೆ 1/n log of x to the power of n divided by 1 plus x to the power of n. ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಯೂಸ್ ಆಗುತ್ತೆ ಈ ಥರ ಪ್ರಾಬ್ಲಮ್ಸ್ ಬಂದಾಗ. ಡೈರೆಕ್ಟಾಗಿ ಬರಿಬೋದು. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ರಿಸಲ್ಟ್ ಫ್ರಮ್ ದಿಸ್ ಶಾರ್ಟ್ಕಟ್. 4 ಇದೆ, n ಜಾಗದಲ್ಲಿ 4 ಇದೆ, ನಾನಿನ್ನೂ ಲಿಮಿಟ್ಸ್ ಹಾಕಿಲ್ಲ. ಸೊ ವಿಲ್ ಪುಟ್ ದ್ಯಾಟ್ ಲಿಮಿಟ್, ಲಾಗ್ ಆಫ್ x to the power of 4 divided by 1 plus x to the power of 4. ಓಕೆನಾ? ಸೊ ಹಿಯರ್ ಐ ಹ್ಯಾವ್ ಟು ಪುಟ್ 1 to 2. 1/4 2 ಹಾಕ್ತಾ ಇದ್ದೀನಿ. ಲಾಗ್ ಏನು ಬರುತ್ತೆ, 2 power ಅಂದರೆ 16 ಬರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಅಂದರೆ 17 ಬರುತ್ತೆ. ಇಲ್ಲಿ ಲೋಯರ್ ಲಿಮಿಟ್ ಹಾಕಿದಾಗ ನನಗೆ 1 ಬಂದುಬಿಡುತ್ತೆ. ಲಾಗ್ ಆಫ್ 1 ಡಿವೈಡೆಡ್ ಬೈ ದಿಸ್, ಕರೆಕ್ಟ್? ಸೊ 1/2 ಬರುತ್ತೆ. ಸೊ ದಟ್ ಒನ್ ಇಫ್ ಐ ಲೀವ್, ಸೊ ವಾಟ್ ಐ ವಿಲ್ ಗೆಟ್, ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಹಾಕಿದಾಗ ಲೋವರ್ ಲಿಮಿಟ್ ನ್ಯೂಮರೇಟರ್ಗೆ ಹಾಕಿದಾಗ 1 ಆ್ಯಂಡ್ ಹಿಯರ್ ಐ ವಿಲ್ ಗೆಟ್ 2. ಓಕೆನಾ? ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಸಿಂಪ್ಲಿಫಿಕೇಷನ್. ಇದು ಡೈರೆಕ್ಟಾಗಿ ಕೊಟ್ಟಿಲ್ಲ ನನಗೆ, ಎಲ್ಲೂ 16 ಅಂತ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಸಿಂಪ್ಲಿಫಿಕೇಷನ್ ಬೇಕಾಗಿದೆ. 1/4 ಲಾಗ್ 16/17 ಮೈನಸ್ ಇದನ್ನು ಲಾಗ್ 2 to the power of -1 ಅಂತ ಬರ್ಕೊಂಡು ಇದನ್ನು ತೊಗೊಂಡು ಬಂದು ಇಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಓಕೆ, ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇಲ್ಲಿ ಹಾಕ್ತಾ ಇದ್ದೀನಿ, ದಿಸ್ ಈಸ್ ಈಕ್ವಲ್ ಟು 1/4 ಲಾಗ್ ಆಫ್ 16/17 plus log 2. Okay, now I can write it like 1/4 log m plus log n ಫಾರ್ಮಲ್ಲಿ ಇದೆ. mn ಅಂತ ಮಾಡಿಕೊಂಡ್ರೆ ಲಾಗ್ 16 into 2 ಆಗುತ್ತೆ, 32/17. ನೋಡ್ಕೊಳ್ಳಿ ಇದಿದೆನಾ ಅಂತೇಳಿ. ಎಸ್, ವಿ ಹ್ಯಾವ್ 32/17 ಆ್ಯಸ್ ಅ ಆನ್ಸರ್. ಸೊ 1/4 ಲಾಗ್ ಆಫ್ 32/17 ಬರುತ್ತೆ. Understood this one? Yeah. Next one. See the next question. 112, the value of integral of -π/2 to π/2 ನೋಡಿದಾಗ ಸ್ವಲ್ಪ ಐಡಿಯಾ ಬರಬೇಕು ನಮಗೆ. x³ ಇದೆ, x cos x ಇದೆ, tan power 5x ಇದೆ, ಆಮೇಲೆ 1 ಇದೆ. ಓಕೆ, ಇಫ್ ಐ ಸ್ಪ್ಲಿಟ್ ದಿಸ್ -π/2 to π/2, ಯಾಕಂದರೆ 1 ಇರೋದ್ರಿಂದ ನಾನು ಅದನ್ನು ಆಡ್ ಈವನ್ನಿಗೆ ತೊಗೊಳಕ್ಕೆ ಬರೋದಿಲ್ಲ. ಓನ್ಲಿ ದಟ್ ಐ ಹ್ಯಾವ್ ಟು ಟೇಕ್ ಸಪ್ರೇಟ್ಲಿ. ಇಷ್ಟು ಸಪ್ರೇಟ್ ಮಾಡ್ಕೊಂಬಿಡಿ. ದಿಸ್ ಇಸ್ ಅ ಆಡ್ ಫಂಕ್ಷನ್, 0 ಫಾರ್ ದಿಸ್, ಆ್ಯಂಡ್ ವಿ ಹ್ಯಾವ್ ಟು ಓನ್ಲಿ ಇಂಟಿಗ್ರೇಟ್ ದಿಸ್ 1. ಓಕೆ, ಸೊ ದಿಸ್ ಇಸ್ ಅ ಆಡ್ ಫಂಕ್ಷನ್ ಹಿಯರ್. ಸೊ ಇಟ್ ವಿಲ್ ಬಿ 0 ಪ್ಲಸ್ 0 ಬರುತ್ತೆ, ಗೊತ್ತಿದೆ ನಮಗೆ. ಇಲ್ಲಿ ಎಕ್ಸ್ ಬರುತ್ತೆ, π/2 ಮತ್ತು -π/2 ಹಾಕಬೇಕು. π/2 ಪ್ಲಸ್ π/2 ಪೈ ಬರುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ಅಸ್. ಓಕೆ, ಈಸಿ ಕ್ವೆಶನ್. ಯಾವಾಗ ಈಸಿ ಅನಿಸುತ್ತೆ, ಐಡೆಂಟಿಫೈ ಮಾಡಿ ಆಡ್ ಅಂತ ತೊಗೊಂಡಾಗ ಈಸಿ ಅನಿಸುತ್ತೆ. ಇಲ್ಲಾಂದರೆ ಸುಮ್ಮನೆ ಮಾಡ್ಕೊತಾ ಹೋಗ್ತೀರಾ, ಮತ್ತು ಇಲ್ಲಿ ಬೈಪಾರ್ಟ್ಸ್ ಫಾರ್ಮಲ್ಲಿ ಬರುತ್ತೆ, ಇಟ್ ವಿಲ್ ಬಿ ವೆರಿ ಲೆಂದಿ. ನೆಕ್ಸ್ಟ್ ಕ್ವೆಶನ್ ಹಿಂದೆ ಹಾಕೋದೆ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. 113, ಇಂಟಿಗ್ರಲ್ ಆಫ್ sin to the power of 6x ಡಿವೈಡೆಡ್ ಬೈ cos to the power of 8x dx ಇದೆ. ಇದನ್ನು ನಾನು ಸ್ಪ್ಲಿಟ್ ಮಾಡ್ಕೋಬೇಕು. ಆಪ್ಷನ್ ಎಲ್ಲದು ನನಗೆ ಕಾಸ್ ಅಥವಾ ಟ್ಯಾನ್ನಲ್ಲಿದೆ. ದಟ್ ಈಸ್ ಆಲ್ಸೋ ಒನ್ ಹಿಂಟ್ ಫಾರ್ ಯು.
ಸೈನ್ ಟು ದ ಪವರ್ ಆಫ್ 6x ಡಿವೈಡೆಡ್ ಬೈ ಕಾಸ್ ಟು ದ ಪವರ್ ಆಫ್ 6x ಹಾಕೊಂಡ್ಬಿಡಿ. ಉಳಿದಿದ್ದೆಷ್ಟು? ಇನ್ನೂ 2 ಕಾಸ್ ಉಳಿದಿದೆ. 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಉಳಿದಿದೆ, ಅದನ್ನು ನಾನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊತೀನಿ. ಓಕೆ, ಸೊ ಇದನ್ನು ಟ್ಯಾನ್ ಟು ದ ಪವರ್ ಆಫ್ 6x ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಸಬ್ಸ್ಟಿಟ್ಯೂಷನ್ ತಾನೆ, ತಲೆಯಲ್ಲಿ ಬಂತು ತಾನೆ ಸಬ್ಸ್ಟಿಟ್ಯೂಷನ್. ಅಫ್ಕೋರ್ಸ್ tan x is equal to t, secant square x is equal to dt. ಸೊ ಅಲ್ಲಿಗೆ t ಪವರ್ 6 dt, t ಪವರ್ 7/7 ಪ್ಲಸ್ c. ನೋಡಿ ಎಷ್ಟು ಈಸಿಯಾಗಿ ಮಾಡಿಬಿಡ್ಬೋದು. tan to the power of 7x divided by 7 plus c. ಆಪ್ಷನ್ ಬಿ, tan ಪವರ್ 7x by 7 plus c. ನೆಕ್ಸ್ಟ್ ಕ್ವೆಶನ್. ಇಂಟಿಗ್ರೇಷನ್ನು ಇಷ್ಟು ಈಸಿನಾ ಅಂತ ಅನ್ಸೋ ಥರ ಆಗುತ್ತೆ. ಯಾವಾಗ ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಯಾವ ಥರ ಬಂದಾಗ ಏನು ಮಾಡಬೇಕು ಅಂತೇಳಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಇ ಟು ದ ಪವರ್ ಆಫ್ ಎಕ್ಸ್ ಹಾಗೆ ಬಿಟ್ಟಿದ್ದೀವಿ. 1 ಡಿವೈಡೆಡ್ ಬೈ, ಇದನ್ನು ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ, 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಕರೆಕ್ಟಾ? ಇವಾಗ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇ ಟು ದ ಪವರ್ ಆಫ್ ಎಕ್ಸ್ 1/2 ಕಾಸ್ ಸ್ಕ್ವೇರ್ ಅಂತಂದರೆ ಸೆಕೆಂಡ್ ಸ್ಕ್ವೇರ್ ಪ್ಲಸ್ 1/2, ಇಲ್ಲಿ ಕಾಸ್ ಒಂದು ಕ್ಯಾನ್ಸಲ್ ಆಗುತ್ತೆ, ಟ್ಯಾನ್ ಉಳ್ಕೊಳುತ್ತೆ. ಸೈನ್ ಬೈ ಕಾಸ್ ಅಷ್ಟೇ ಇರುತ್ತೆ, 1/2 ತೊಗೊಂಡಿದ್ದೀವಿ, ಅಲ್ಲಿಗೆ ಟ್ಯಾನ್ ಬಂತು. ಅಂದರೆ ಈ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಈ ಫಂಕ್ಷನ್ ಬರುತ್ತೆ ಅನ್ನಂಗಾಯಿತು. ಸೊ ದಿಸ್ ಈಸ್ ಯುವರ್ ಎಫ್ ಆಫ್ ಎಕ್ಸ್, ದಿಸ್ ವಿಲ್ ಬಿ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಕರೆಕ್ಟ್? ಇ ಪವರ್ ಎಕ್ಸ್ ಇದ್ದಾಗ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದಾಗ ಆನ್ಸರ್ ಏನು ಬರುತ್ತೆ, ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರಬೇಕು. ಅಂದರೆ 1/2 ಟ್ಯಾನ್ ಎಕ್ಸ್ ಆಗುತ್ತೆ. ಸಿ ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಸೊ ಸಿ ವಿಲ್ ಬಿ ದೇರ್ ಅಂತ ಅಂದ್ಕೊಳ್ಳಿ. 1/2 ಇ ಟು ದ ಪವರ್ ಆಫ್ ಟ್ಯಾನ್ ಎಕ್ಸ್ ವಿಲ್ ಬಿ ಯುವರ್ ಆನ್ಸರ್. ಗಾಟ್ ಇಟ್? ಈಸಿ ಇದೆ ಅಲ್ವಾ? ಸೊ ನೆಕ್ಸ್ಟ್ ಒನ್, ಇದು ಇನ್ನೂ ಈಸಿ ಇದೆ, ಇನ್ನೂ ಈಸಿ. ಇದು ಒಂದು ಕ್ವೆಶನ್ನ ಅನ್ನೋ ಥರ ಈಸಿ ಇದೆ. ಯಾಕೆ ಇಲ್ಲಿ ಪಾರ್ಷಲ್ ಯೂಸ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 9 ಬರ್ತಾ ಇದೆ. ಡೈರೆಕ್ಟ್ ಫಾರ್ಮುಲಾ ಹಾಕೋದು, ಆಪ್ಷನ್ಸಲ್ಲಿ ಏನಿದೆ ನೋಡೋದು. ಎ ಈಸ್ 3 ಅಲ್ವಾ? ಸೊ ಅಂದರೆ 6 ಬಂತು. ಲಾಗ್ ಆಫ್ ಎಕ್ಸ್ ಮೈನಸ್ 3/x ಪ್ಲಸ್ 3, ಇದನ್ನು ಮಾಡ್ ಅಂದ್ಕೊಳ್ಳಿ. ಇಲ್ಲಿ ಸಿ ಕೊಟ್ಟಿದ್ದಾರೆ. ಓಕೆ, ಸೊ 1/6 ಮ್ಯಾಚ್ ಮಾಡಿ ಎಲ್ಲಿದೆ ಆನ್ಸರು? ಆಪ್ಷನ್ ಡಿ, 1/6 ಲಾಗ್ ಆಫ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಪ್ಲಸ್ 6 ಪ್ಲಸ್ ಸಿ. ದಟ್ ಈಸ್ ದ ಆನ್ಸರ್. ಓಕೆ, 115 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್. ಸಿ ದಟ್ ಕ್ವೆಶನ್, ಗೋ ಥ್ರೂ ದಿಸ್. ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ y ಇಸ್ ಈಕ್ವಲ್ ಟು. ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ನಾನೇನು ಮಾಡಿಬಿಡ್ತೀನಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟ್? ಬಿ ಸೈನ್ ಆಲ್ಫಾ ಎಕ್ಸ್, ವೈ ಡ್ಯಾಶ್ ತೊಗೊಂಡ್ರೆ ಎ ಬರುತ್ತೆ, ಇಲ್ಲಿ ಆಲ್ಫಾ ಬರುತ್ತೆ ಹೊರಗೆ. ಕರೆಕ್ಟಾ? ಡಿಫ್ರೆನ್ಸಿಯೇಷನ್ನಲ್ಲಿ ನನಗೆ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬಿ ಆಲ್ಫಾ, ಇಲ್ಲೇ ಬರೀತೀನಿ, ಬಿ ಕಾಸ್ ಆಲ್ಫಾ, ಇನ್ನೊಂದು ಆಲ್ಫಾ ಇಲ್ಲಿ ಹಾಕ್ತೀನಿ. ಓಕೆನಾ? ಸೊ ವೈ ಡ್ಯಾಶ್ ಏನು ಬಂತು ನನಗೆ? ಇಷ್ಟು ಬಂದಿದೆ. ವೈ ಡಬಲ್ ಡ್ಯಾಶು ಇಲ್ಲೇ ತೊಗೊಂಡ್ಬಿಡೋಣ. ವೈ ಡಬಲ್ ಡ್ಯಾಶ್ ತೊಗೊಂಡ್ರೆ ಮೈನಸ್ ಎ ಆಲ್ಫಾ ಜೊತೆಗೆ ಇನ್ನೊಂದು ಆಲ್ಫಾ ಬಂದು ಕುತ್ಕೊಳುತ್ತೆ. ಸೊ ಆಲ್ಫಾ ಸ್ಕ್ವೇರ್ ಆಗೋಗುತ್ತೆ. ಇದ್ರ ಡಿಫ್ರೆನ್ಸಿಯೇಷನ್ ಕಾಸ್ ಆಲ್ಫಾ ಎಕ್ಸ್ ಬರುತ್ತೆ. ದೆನ್ ಪ್ಲಸ್ ನನಗೆ ಬಿ ಜೊತೆಗೆ ಇನ್ನೊಂದು ಆಲ್ಫಾ ಬಂದು ಕುತ್ಕೊಳುತ್ತೆ, ಬಿ ಸ್ಕ್ವೇರ್ ಆಗುತ್ತೆ. ದೆನ್ ದಿಸ್ ಒನ್ ಬಿಕಮ್ಸ್ ಮೈನಸ್ ಸೈನ್ ಆಲ್ಫಾ ಎಕ್ಸ್. ಕರೆಕ್ಟಾ? ಸೊ ವೈ ಡಬಲ್ ಡ್ಯಾಶ್ ಸಿಂಪ್ಲಿಫಿಕೇಷನ್ ಮಾಡಿ, ಮೈನಸ್ನ ಕಾಮನ್ ತೆಗೆದುಬಿಟ್ರೆ, ಜೊತೆಗೆ ಆಲ್ಫಾನ ಕಾಮನ್ ತೆಗೆದ್ರೆ, ಆಲ್ಫಾ ಸ್ಕ್ವೇರ್ನ ಕಾಮನ್ ತೆಗೆದ್ರೆ, ವಾಟ್ ಐ ಗೆಟ್ ಈಸ್ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬಿ ಎ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬಿ ಸೈನ್ ಆಲ್ಫಾ ಎಕ್ಸ್. ಅದೇ ತಾನೇ ಅವರು ಕೊಟ್ಟಿರೋದು, ಎ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬಿ ಸೈನ್ ಕೊಟ್ಟಿದ್ದಾರೆ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರೇ ತೊಗೊಳ್ಬೇಕಾದ್ರೆ. ಓಕೆ, ದ್ಯಾಟ್ ವಿಲ್ ಕಮ್ ಟು ದ ಅದರ್ ಸೈಡ್. ಸೊ ಪ್ಲಸ್ ಆಲ್ಫಾ ಸ್ಕ್ವೇರ್, ದಿಸ್ ಇಸ್ ನಥಿಂಗ್ ಬಟ್ ವೈ ಈಕ್ವಲ್ ಟು 0. ಸೊ ಏನು ಬಂತು? ಯಾವ ಆಪ್ಷನ್ ಬಂತು? ಆಪ್ಷನ್ ಬಿ.
ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ವೈ ಈಕ್ವಲ್ ಟು 0. ಸೊ ಟಿಕ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಬೇಡಿ, ಯಾಕಂದರೆ ಆಲ್ಫಾನೂ ಇದೆ ಆಲ್ಫಾ ಸ್ಕ್ವೇರು ಇದೆ ಪ್ಲಸ್ ಇದೆ, ಸ್ವಲ್ಪದರಲ್ಲೇ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಟಿಕ್ಕಿಂಗ್ ದ ಆನ್ಸರ್. ಅದು ಆ ಥರನೂ ನಾವು ಸ್ಟೂಡೆಂಟ್ಸನ್ನು ನೋಡಿದ್ದೀವಿ. ಟಿಕ್ ಮಾಡ್ಬೇಕಾದ್ರೆ ಮ್ಯಾಮ್ ಆನ್ಸರ್ ಗೊತ್ತಿತ್ತು ಬಟ್ ಟಿಕ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿಬಿಡ್ತು ಅಂತ ಹೇಳ್ತಾರೆ. ಸೊ ಡೋಂಟ್ ಡೂ ದ್ಯಾಟ್. ಎಲ್ಲೋ ಇದಪ್ಪ ನಮ್ಮದು ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟ್. ಎಸ್, ಜನರಲ್ ಸೊಲ್ಯೂಷನ್ ಆಫ್ ದಿಸ್ differential equation what they have given, dy divided by dx that is equal to 2x e to the power of x square. ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ, ಮೈನಸ್ y ಆಗುತ್ತೆ. ಓಕೆ, that you take it to the denominator, 1 divided by e to the power of minus y dy that is equal to 2x e to the power of x square dx ಆಗುತ್ತೆ. ಓಕೆ, ನಾವು ಯು ನೀಡ್ ಟು ಇಂಟಿಗ್ರೇಟ್. ಅದಕ್ಕಿಂತ ಒಂದು ಕೆಲಸ ಮಾಡಿಬಿಡ್ತೀನಿ, ಇದನ್ನ ಮೇಲೆ ತೊಗೊಂಡ್ಬಿಟ್ರೆ ಇನ್ನೂ ಸಿಂಪಲ್ ಆಗುತ್ತೆ. ಇಲ್ಲೇನು ಮಾಡ್ತಿದ್ದೀನಿ, ಎಕ್ಸ್ ಸ್ಕ್ವೇರ್ ಫಸ್ಟ್ ಬರೆದು ನಿಮಗೆ ಈಸಿ ಆಗಲಿ ಅರ್ಥ ಮಾಡ್ಕೊಳಕ್ಕೆ ಅಂತ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ. ಸೊ ಇಲ್ಲೇನು ಬರುತ್ತೆ, ಎಕ್ಸ್ ಸ್ಕ್ವೇರು ನನಗೆ ಎಲ್ ಸಿ ಎಮ್ ಬರುತ್ತೆ. ಇಫ್ ಎಕ್ಸ್ ಸ್ಕ್ವೇರ್ ಇಸ್ ಟೇಕನ್ ಆ್ಯಸ್ ಅ ಟಿ, 2x dx will be taken as a dt. ಸೊ ಇದನ್ನು ಸಾಲ್ವ್ ಆಗೇ ಹೋಯಿತು, e to the power of t dt ಬರುತ್ತೆ. ಕರೆಕ್ಟ್. ಸೊ ಹಿಯರ್ ಆಲ್ರೆಡಿ ವಿ ಹ್ಯಾವ್ ದ ಫಾರ್ಮ್. ಸೊ e power y that is equal to e power t ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಸಿ ವಿಚ್ ಆಪ್ಷನ್ ಹ್ಯಾಸ್ ದ್ಯಾಟ್? ಆಪ್ಷನ್ ಸಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್, 118th ಕ್ವೆಶನ್. ಗೋ ಥ್ರೂ ದಿಸ್. ಪ್ರಾಬಬಿಲಿಟಿ ಮೇಲೆ ಕೇಳಿದ್ದಾರೆ. Just read out the question. A die is thrown and a card is selected. ಎರಡು independent event ಇದೆ. Die thrown and card is selected at a random from the deck of 52 playing cards. The probability of getting even number on a die and a spade card. ಎರಡರದ್ದು probability ಹೇಳಬೇಕು. ವೆರಿ ಸಿಂಪಲ್ ಕ್ವೆಶನ್. ನೋಡೋಕ್ಕಷ್ಟೇ ಇದು ಹೆದರಿಸ್ತವೆ ಪ್ರಾಬಬಿಲಿಟಿ ಮತ್ತು ಪಿ ಆ್ಯಂಡ್ ಸಿ ಕ್ವೆಶನ್ಸು, ಬಟ್ ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಕೇಳಿರ್ತಾರೆ. ಒಂದು ಅರ್ಥ ಆಗಬೇಕಷ್ಟೇ, ಕೊಟ್ಟಿರೋ ಸ್ಟೇಟ್ಮೆಂಟ್ ಅರ್ಥ ಆಗಿ ಡೇಟಾ ತಗೋಬೇಕದ್ರಿಂದ. ಸೊ ನನಗೆ ಎಷ್ಟಿದೆಪ್ಪ, ಒಂದೇನಾದರೂ ಒಂದು ಡೈ ತೊಗೊಂಡು ನಾನು ರೋಲ್ ಮಾಡಿದೆ ಅಂತಂದರೆ ಔಟ್ಕಮ್ ವಿಲ್ ಬಿ 6 ಅಲ್ವಾ, ರೈಟ್. ಸೊ ಕಾರ್ಡಲ್ಲಿ ಔಟ್ಕಮ್ ಏನಾಗುತ್ತೆ, 52 ಔಟ್ಕಮ್ಸ್ ಇದೆ. ಸೊ ಆ 6ಅಲ್ಲಿ ನನಗೆ ಈವನ್ ನಂಬರ್ಸ್ ಎಷ್ಟಿರುತ್ತೆ ಅಂತಂದರೆ 3 ಈವನ್ ನಂಬರ್ಸ್ ಔಟ್ ಆಫ್ 6. ಕರೆಕ್ಟ್. How many spade cards out of 52? 13 spade cards out of 52. ಕರೆಕ್ಟಾ. ದೆನ್ 1/2 ಇಂಟು 1/4 ಇಷ್ಟೇ ನಾನು ಮಾಡಬೇಕಾಗಿರೋದು. ಸೊ 1/8 ಈಸ್ ದ ಪ್ರಾಬಬಿಲಿಟಿ ಆಫ್ ದ ರಿಕ್ವೈರ್ಡ್ ಥಿಂಗ್ ವಾಟ್ ದೇ ಹ್ಯಾವ್ ಆಸ್ಡ್. ನೆಕ್ಸ್ಟ್ ಒನ್, 119th ಕ್ವೆಶನ್. ಇನ್ ಅ ಕಾಲೇಜ್ ಆಫ್, ಇಲ್ಲಿ ಆ್ಯಕ್ಚುಲಿ ಕಾಲೇಜ್ ಆಫ್ 30 ಸ್ಟೂಡೆಂಟ್ಸ್ ಅಲ್ಲ, 100 ಇದು ಮಿಸ್ ಔಟ್ ಆಗಿದೆ. ಕಾಲೇಜ್ ಆಫ್ 100 ಸ್ಟೂಡೆಂಟ್ಸ್, 30 ಸ್ಟೂಡೆಂಟ್ಸ್ ಫೇಲ್ ಇನ್ ಫಿಸಿಕ್ಸ್, 25 ಫೇಲ್ ಇನ್ ಮ್ಯಾಥಮೆಟಿಕ್ಸ್. ಸೊ ಔಟ್ ಆಫ್ 100 ತೊಗೊಂಡ್ರೆ 30 ಸ್ಟೂಡೆಂಟ್ ಅದರಲ್ಲಿ ಫಿಸಿಕ್ಸಲ್ಲಿ ಫೇಲ್ ಆಗಿದ್ದಾರೆ, ಪಾಪ ಮ್ಯಾಥ್ಸಲ್ಲೂ ಫೇಲ್ ಆಗಿದ್ದಾರೆ, 25 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ, 10 ಫೇಲ್ ಇನ್ ಬೋತ್, 10 ಸ್ಟೂಡೆಂಟ್ಸ್ ಎರಡರಲ್ಲೂ ಫೇಲ್ ಆಗಿದ್ದಾರೆ. ಓಕೆ, 1 ಸ್ಟೂಡೆಂಟ್ ಇಸ್ ಚೋಸನ್ ಅಟ್ ರ್ಯಾಂಡಮ್, ಯಾವುದಾದ್ರೂ 1 ತೊಗೊತಾ ಇದ್ದರೆ ದ ಪ್ರಾಬಬಿಲಿಟಿ ದಟ್ ಶೀ ಫೇಲ್ಸ್ ಇನ್ ಫಿಸಿಕ್ಸ್, ಫೇಲ್ ಆಗಿದೆ ಫಿಸಿಕ್ಸಲ್ಲಿ, ಪ್ರೊವೈಡೆಡ್ ಕಂಡೀಷನ್ ಏನಿದೆ ಅಂದರೆ ಅದು ಮ್ಯಾಥ್ಸಲ್ಲೂ ಫೇಲ್ ಆಗಿರಬೇಕು. ಆ ಥರ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಸ್ಟೂಡೆಂಟ್ ಲೈಕ್ ದಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇವೆಂಟ್ ಏನು ತೊಗೊತಿದ್ದೀರಾ, ಫೇಲ್ ಇನ್ ಫಿಸಿಕ್ಸ್ ಅಂತ ತಗೊಳ್ಳಿ. ಓಕೆ, ಇದು ಬೇಜಾರು ನನಗೆ ಬರೆಯೋಕ್ಕೆ, ಫೇಲ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಬರೆಯೋಕ್ಕೆ. ಸೊ ಫೇಲ್ ಇನ್ ಮ್ಯಾಥ್ ಇಸ್ ಅ ಎಫ್, ಫೇಲ್ ಇನ್ ಫಿಸಿಕ್ಸ್ ಇಸ್ ಅ ಇ ಅಂತ ತೊಗೊಂಡ್ರೆ, ಸಿ ವಾಟ್ ದೇ ಆರ್ ಆಸ್ಕಿಂಗ್, ಪ್ರಾಬಬಿಲಿಟಿ ಆಫ್ ಇ ಎಷ್ಟಿದೆ, 30/100 ಬಿಟ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಪ್ರಾಬಬಿಲಿಟಿ ಆಫ್ ಎಫ್ ಈಸ್ 25/100. ಓಕೆ, ಪ್ರಾಬಬಿಲಿಟಿ ಆಫ್ ಇ ಆ್ಯಂಡ್ ಎಫ್ ಬೋತ್ ವಿಲ್ ಬಿ 10/100. ದಿಸ್ ಇಸ್ ದ ಡೇಟಾ ಗಿವನ್. ಇವಾಗ ಏನು ಕೇಳ್ತಾ ಇದ್ದಾರೆ, ಪ್ರಾಬಬಿಲಿಟಿ ಆಫ್ ಫೇಲಿಂಗ್ ಇನ್ ಫಿಸಿಕ್ಸ್, ಫಿಸಿಕ್ಸಲ್ಲಿ ಫೇಲ್ ಆಗಿದೆ. ಕಂಡೀಷನ್ ಏನು, ಇದು ಕಂಡೀಷನಲ್ ಪ್ರಾಬಬಿಲಿಟಿನಲ್ಲಿ ಬರುತ್ತಾ, ಪ್ರೊವೈಡೆಡ್ ಕಂಡೀಷನ್ ಈಸ್ ಶಿ ಹ್ಯಾಸ್ ಟು ಫೇಲ್ ಇನ್ ಮ್ಯಾಥ್ ಅಂತ ಪ್ರೊವೈಡೆಡ್ ಕಂಡೀಷನ್, ಗಿವನ್ ದಟ್ ಶಿ ಹ್ಯಾಸ್ ಫೇಲ್ಡ್ ಇನ್ ಮ್ಯಾಥ್. ಸೊ ವಾಟ್ ಇಸ್ ದ ಫಾರ್ಮುಲಾ,
P of E intersection F divided by P of F. ಅಲ್ಲಿಗೆ ಏನು ಬರುತ್ತೆ, ಇಂಟರ್ಸೆಕ್ಷನ್ ಇಸ್ 10/100 ಡಿವೈಡೆಡ್ ಬೈ, ಇದೊಂದೇ ಸಾಕು ನನಗೆ ಸಿಂಪ್ಲಿಫೈ ಅದಕ್ಕೆ ಮಾಡಲಿಲ್ಲ. ಸೊ 2/5 ಈಸ್ ದ ಪ್ರಾಬಬಿಲಿಟಿ. ಸಿಂಪಲ್ ಅಲ್ವಾ? ಸೊ ಒಂದೊಂದೇ ನೋಡ್ಕೊಂಡು ಹೋಗಿ ಡೇಟಾ ಹಾಕೊಂಡ್ಬಿಟ್ರೆ ವೆರಿ ಸಿಂಪಲ್ ಇಟ್ ಈಸ್. ಸೊ ವಿ ಕ್ಯಾನ್ ಈಸಿಲಿ ಸಾಲ್ವ್ ಆ್ಯಂಡ್ ಆಪ್ಷನ್ ಬಿ ಈಸ್ ದ ಆನ್ಸರ್ ಫಾರ್ ದಿಸ್. ಲೆಟ್ಸ್ ಸಿ ದ ಲಾಸ್ಟ್ ಕ್ವೆಶನ್. ವಾಟ್ ಈಸ್ ಆಸ್ಕ್ಡ್? A and B are the students. Their chances of solving problem correctly are 1/3 ಮತ್ತು 1/4 ಇದೆ. ಸೊ 2 ಸ್ಟೂಡೆಂಟ್ ಇದ್ದಾರೆ, ಸಾಲ್ವ್ ಮಾಡ್ತಾ ಇರೋದು ಈ ಥರ ಪ್ರಾಬಬಿಲಿಟಿನಲ್ಲಿ ಇದೆ. ಇಫ್ ದ ಪ್ರಾಬಬಿಲಿಟಿ ಆಫ್ ದೇರ್ ಮೇಕಿಂಗ್ ಅ ಎರರ್ ಅಂದರೆ ಇಬ್ಬರು ತಪ್ಪಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಅಂತಂದರೆ 1/20 ಕೊಟ್ಟಿದ್ದಾರೆ. ದೇ ಒಪ್ಟೈನ್ ದ ಸೇಮ್ ಆನ್ಸರ್ ಅನ್ನೋದು ಒಂದು ಇವೆಂಟು. ದೆನ್ ದ ಪ್ರಾಬಬಿಲಿಟಿ ಆಫ್ ದೇರ್ ಆನ್ಸರ್ ಟು ಬಿ ಕರೆಕ್ಟ್, ಅವ್ರು ಆನ್ಸರ್ ಮಾಡ್ತಿದ್ದಾರೆ ಬಟ್ ಕರೆಕ್ಟಾಗಿ ಆನ್ಸರ್ ಮಾಡಿರೋ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಡೇಟಾ ಹಾಕೊಂಡ್ಬಿಡೋಣ. ಇವೆಂಟ್ ಏನಾಗುತ್ತೆ, E1 ಅನ್ನೋ ಇವೆಂಟ್ ಏನಿದೆಲ್ಲ, ಬೋತ್ ಎ ಆ್ಯಂಡ್ ಬಿ ಆನ್ಸರ್ ದ ಕ್ವೆಶನ್. ಓಕೆನಾ? ಆನ್ಸರ್ ದ ಕ್ವೆಶನ್. E2 ಅನ್ನೋದೇನದಲ್ಲ, ಬೋತ್ ಎ ಆ್ಯಂಡ್ ಬಿ ಗೇವ್ ಇನ್ಕರೆಕ್ಟ್ ಆನ್ಸರ್. ಇನ್ಕರೆಕ್ಟ್ ಏನಿದೆ ಅಲ್ಲ ಅದನ್ನು ಇವೆಂಟ್ ಸೆಕೆಂಡಾಗಿ ತೊಗೊಳ್ಳಿ. ಇಲ್ಲೇನು ಸೇಮ್ ಅಂತ ಕೊಟ್ಟಿದ್ದಾರಲ್ಲ, ದಿಸ್ ಈಸ್ ಅ ಇವೆಂಟ್ ದಟ್ ಈಸ್ ಗಿವನ್. ಕಂಡೀಷನಲ್ ಪ್ರಾಬಬಿಲಿಟಿ ಹೆಂಗೆ ಬರುತ್ತಲ್ಲ ಆ ಥರ, ಪ್ರೊವೈಡೆಡ್ ದಿಸ್ ಈಸ್ ಬೋತ್ ಎ ಆ್ಯಂಡ್ ಬಿ ಗಾಟ್ ಸೇಮ್ ಆನ್ಸರ್. ಓಕೆ, ಸೇಮ್ ಆನ್ಸರ್ ಬರ್ತಾ ಇದೆ ಅಂತ. ಸೊ ಇದ್ರದ್ದು ಪ್ರಾಬಬಿಲಿಟಿ ತಗೊಂಡ್ಬಿಟ್ರೆ ಅವ್ರೇನು ಕೇಳ್ತಾ ಇದ್ದಾರೆ, ದೇರ್ ಆನ್ಸರ್ ಟು ಬಿ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದೊಂದರ ಪ್ರಾಬಬಿಲಿಟಿ ತಗೊಳ್ಳಿ. P of E1 ಅಂತ ತಗೊಂಡ್ರೆ ಪ್ರಾಬಬಿಲಿಟಿ ಆಫ್ ದೋಸ್ 2 ಸ್ಟೂಡೆಂಟ್ಸ್ ಗೆಟಿಂಗ್ ದ ಆನ್ಸರ್ ಕರೆಕ್ಟ್ಲಿ, ಇಬ್ಬರು ಆನ್ಸರ್ ಕರೆಕ್ಟಾಗಿ ಮಾಡ್ತಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ. ಸೊ 1/3 ಆ್ಯಂಡ್ 1/4 ದೇ ಹ್ಯಾವ್ ಗಿವನ್ ದ್ಯಾಟ್. ಸೊ 1/12 ಆಯಿತು. ಓಕೆನಾ? ಸೊ ದಿಸ್ ಈಸ್ ಒನ್ ಆನ್ಸರ್ ವಾಟ್ ಐ ಹ್ಯಾವ್. ನೆಕ್ಸ್ಟ್ P of E2 ಬನ್ನಿ. P of E2 ತೊಗೊಂಡ್ರೆ ಅಂತಂದರೆ ಏನು ಬರುತ್ತೆ, ದೇ ಹ್ಯಾವ್ ನಾಟ್ ಆನ್ಸರ್ಡ್ ಕರೆಕ್ಟ್ಲಿ ಅಂದರೆ ಉಲ್ಟಾ ಫಾರ್ ದಿಸ್, ಅಂದರೆ 1 - 1/3 ಆ್ಯಂಡ್ 1 - 1/4 ತೊಗೋಬೇಕು. ಅಲ್ಲಿಗೆ 3 ಮೈನಸ್ ಅಂದರೆ 2/3 ಆಯಿತು. 2/3 ಆ್ಯಂಡ್ ದಿಸ್ ಇಸ್ 3/4. ಸೊ 1/2 ಈಸ್ ವಾಟ್ ವಿ ಆರ್ ಗೆಟಿಂಗ್. ಹೈಲೈಟ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಯು ವಿಲ್ ಸಿ ದ ಆನ್ಸರ್ಸ್ ಹಿಯರ್. ಓಕೆ, ದೆನ್ ಇಲ್ಲಿಗೆ ಬನ್ನಿ. ಪ್ರಾಬಬಿಲಿಟಿ ಆಫ್ ದಿಸ್ ಇ, ಅಲ್ಲಿಗೇನಾಗುತ್ತೆ, P of E ಪ್ರೊವೈಡೆಡ್ ದಿಸ್ E1. ಅವ್ರ ಆನ್ಸರ್ ಒಟ್ಟಿಗೆ ಮಾಡ್ತಾ ಇದ್ದಾರೆ, ಸೇಮ್ ಆನ್ಸರ್ ಕೊಡ್ತಾ ಇದ್ದಾರೆ, ಅದು ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ನೋದು 1 ಆಗುತ್ತೆ. ಕರೆಕ್ಟ್? ದೇ ಆರ್ ಗಿವಿಂಗ್ ದ ಆನ್ಸರ್ ಸೇಮ್ ಆನ್ಸರ್ ಬಟ್ ದಟ್ ಆನ್ಸರ್ ಈಸ್ ರಾಂಗ್ ಅನ್ನೋದು ಇಲ್ಲಿ ಕೊಟ್ಟಿರೋ ಅದಾಗುತ್ತೆ. ಕಾಮನ್ ಎರರ್ ಅಂತ ಇದೆಲ್ಲ, ಅದು ಕಾಮನ್ ಎರರಿಗೆ ಬರುತ್ತೆ. ಓಕೆ, ದಟ್ ಈಸ್ ವಾಟ್ ಈಸ್ ಗಿವನ್ ದೇರ್. ಇವಾಗ ಕೇಳಿರೋ ಕ್ವೆಶನ್ ಪ್ರಕಾರ ವಾಟ್ ದೇ ಆರ್ ಆಸ್ಕಿಂಗ್ ಈಸ್ ದ ಪ್ರಾಬಬಿಲಿಟಿ ಆಫ್ ದೇರ್ ಆನ್ಸರ್ ಟು ಬಿ ಕರೆಕ್ಟ್. ಅದು ಯಾವುದರಿಂದ ಬಂತು, ಕರೆಕ್ಟ್ ಆಗಿದೆ ಆನ್ಸರ್ ಇಬ್ಬರು ಕೊಟ್ಟಿರೋದು, ಪ್ರೊವೈಡೆಡ್ ದಿಸ್ ಇ. ಓಕೆ, ದಿಸ್ ಈಸ್ ವಾಟ್ ಈಸ್ ಆಸ್ಕ್ಡ್. ಅಲ್ಲಿಗೆ ಫಾರ್ಮುಲಾ ತಗೊಳ್ಳಿ. P of E1 ಇಂಟು P of E/E1 divided by P of E1 into P of E when E1 is given plus P of E2 when P of E2 is given. ಇಷ್ಟು ಬರುತ್ತೆ. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ವ್ಯಾಲ್ಯೂಸು ಇಟ್ಟಿದ್ದೀನಿ ನಿಮಗೆ. 1/12 ಇಂಟು ಇದ್ರದ್ದು ವ್ಯಾಲ್ಯೂ ಏನಿದೆ 1 ಡಿವೈಡೆಡ್ ಬೈ 1/12 ಪ್ಲಸ್, ಸೊ P of E2 ಏನು ಬರುತ್ತೆ 1/2 ಆ್ಯಂಡ್ P of E when E2 is given ಅನ್ನೋದು 1/20. ದಿಸ್ ಈಸ್ ವಾಟ್ ಯು ನೀಡ್ ಟು ಸಾಲ್ವ್. ಇದನ್ನು ಸಾಲ್ವ್ ಮಾಡಿದ್ರೆ ಆಪ್ಷನ್ ಏನು ಬರುತ್ತೆ ಗೊತ್ತಾ, ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಸಾಲ್ವಿಂಗ್ ಏನು ಪ್ರಾಬ್ಲಮ್ ಆಗೋದಿಲ್ಲ, ಜಸ್ಟ್ LCM ತಗೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಸೊ 10/13 ವಿಲ್ ಬಿ ಯುವರ್ ಆನ್ಸರ್ ಫಾರ್ ದಿಸ್. ಓಕೆ, ದಟ್ ಈಸ್ ಇನ್ ದ ಆಪ್ಷನ್ ಡಿ, 10/13. ಸೊ ಬೈ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಸೊಲ್ಯೂಷನ್ಸ್. ಎಲ್ಲನೂ ಎಷ್ಟಿಂದ 61ಇಂದ ಸ್ಟಾರ್ಟ್ ಮಾಡಿದ್ವಿ, 120 ತನಕ ಎಲ್ಲನೂ ಅನಲೈಸು ಮಾಡಿದ್ದೀವಿ, ಸೊಲ್ಯೂಷನ್ನು ಮಾಡಿದ್ದೀವಿ. ಓಕೆ, ಸೊ ಹೇಗಿತ್ತು ಮಾಕ್ ಟೆಸ್ಟ್ 4?
ನನಗೆ ಹೆಂಗೆ ಇದು ಅನಿಸ್ತಂತಂದರೆ ಮೀಡಿಯಮ್ ಆಗಿತ್ತು, ಯಾಕಂದರೆ ತುಂಬ ಅಷ್ಟು ಡೈರೆಕ್ಟಾಗಿ ಕ್ವೆಶನ್ ಸಾಲ್ವ್ ಮಾಡ್ಬೋದು ಅನ್ನೋಂಗಿತ್ತು. ಯಾವುದೂ ಜಾಸ್ತಿ ಸಾಲ್ವಿಂಗ್ ಇರಲಿಲ್ಲ. ಈವನ್ ಇನ್ ದಿಸ್ ಕ್ವೆಶನ್ ಏನು ಜಾಸ್ತಿ ಸಾಲ್ವಿಂಗ್ ಇಲ್ಲ, ಡೈರೆಕ್ಟಾಗಿ ಕೇಳಿದ್ದಾರೆ. ಪ್ರಾಬಬಿಲಿಟಿ ಆಗಲಿ ಯಾವುದೇ ಇಂಟಿಗ್ರೇಷನ್ ಪಾರ್ಟ್ ಆಗಲಿ ಈಸಿ ಆಗಿತ್ತು. ಸ್ವಲ್ಪ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಮೀಡಿಯಮಿಗೆ ಬರ್ಬೋದು, ಯಾಕಂದರೆ ತುಂಬ ಜನಕ್ಕೆ ಕೆಲವೊಂದು ಟಾಪಿಕ್ಕು ಬಿಟ್ಟಿರ್ತೀರ. ಸೊ ಹಂಗೆ ನೋಡಿದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ನಲ್ಲೆಲ್ಲ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಮೀಡಿಯಮ್ ಆ್ಯಂಡ್ ಫ್ಯೂ ಕ್ವೆಶನ್ಸ್ ವೇರ್ ರಿಯಲಿ ಈಸಿ ಅಂತ ನನ್ನ ಕಡೆಯಿಂದ ನನಗೆ ಅನಲೈಸ್ ಮಾಡಿದಾಗ ಅನಿಸಿದ್ದು. ಓಕೆ, ಸೊ ನಿಮಗೇನು ಅನಿಸಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗಿನ್ನೂ ಮಾಕ್ ಟೆಸ್ಟ್ 5 ಸೊಲ್ಯೂಷನ್ಸ್ ಬರೋದಿದೆ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಿಫೋರ್ ದ್ಯಾಟ್, ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಬೆನಿಫಿಟ್ಸ್ ತೊಗೊಳ್ಳಿ. ನಿಮಗೋಸ್ಕರ ದೀಕ್ಷಾ ಕರ್ನಾಟಕ ಮಾಡ್ತಿರೋ ವೀಡಿಯೋಸ್ ಇದೆಲ್ಲ. ಸೊ ಮೇಕ್ ಯೂಸ್ ಆಫ್ ದ ವೀಡಿಯೋಸ್ ವಾಟ್ ವಿ ಆರ್ ಮೇಕಿಂಗ್. ಇದು ನಿಮಗೆ ಸ್ಕೋರ್ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಐ ನೋ ಎವ್ರಿ ಒನ್ ಹ್ಯಾಸ್ ಪ್ರಿಪ್ರೇಷನ್ ಆಗಿರುತ್ತೆ. ಸೊ ಬೂಸ್ಟಿಂಗಿಗೆ ಹೆಂಗೆ ಬೇಕು, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಬೇಕು. ಆ್ಯಕ್ಚುಲಿ ಮಾಕ್ ಟೆಸ್ಟಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ತಿಳಿಸಿ. ಓಕೆ, ಐ ವಿಲ್ ಕಮ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್.